ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದಿದ್ದೇನೆ. ನಮ್ಮ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂದ್ರೆ ಎಲಿಮಿನೇಷನ್ ಚಾಪ್ಟರ್ನ ಯೂರಿನ್ ಫಾರ್ಮೇಷನ್ ಆಫ್ ಯೂರಿನ್ ನ ಬಗ್ಗೆ ಇವತ್ತಿನ ವಿಡಿಯೋ ಸೆಷನ್ ನಾವು ಕವರ್ ಮಾಡೋಣ. ಓಕೆನಾ? ಸೊ ನಮ್ಮ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ವಿಡಿಯೋಸ್ಗಳು ರೆಗ್ಯುಲರ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುತ್ತಾ ಸ್ಲೈಡ್ಸ್ಗಳು ನಿಮಗೆ ಆಕ್ಸೆಸ್ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ ಗಳನ್ನ ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಿರುವಂತದ್ದು ಯೂರಿನ್ ಫಾರ್ಮೇಷನ್ ಬಗ್ಗೆ. ಓಕೆನಾ? ಸೊ ನಮ್ಮ ಯೂರಿನ್ ಫಾರ್ಮೇಷನ್ ಅಲ್ಲಿ 3 ಮೇಜರ್ ಪ್ರೋಸೆಸಸ್ ಗಳು ಇನ್ವಾಲ್ವ್ ಆಗಿರುತ್ತೆ. ಯಾವ್ದಾವ್ದು 3 ಮೇಜರ್ ಪ್ರೋಸೆಸ್ಗಳು ಅಂತ ಹೇಳಿದ್ರೆ, ನಮಗೆ ಫಸ್ಟ್ಗೆ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ನೋಡ್ಬೋದು, ಟ್ಯೂಬುಲಾರ್ ರಿಅಬ್ಸಾರ್ಪ್ಷನ್ ನೋಡ್ತೀವಿ, ಆಮೇಲೆ ಟ್ಯೂಬುಲಾರ್ ಸೆಕ್ರೇಷನ್ ನೋಡ್ತೀವಿ. ಒಂದೊಂದೇ ಪ್ರೋಸೆಸಸ್ಗಳನ್ನ ಡೀಟೇಲ್ಡ್ ಆಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ನಾವು ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ನೋಡೋಣ. ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಅಲ್ಲಿ ಏನ್ ನಡೆಯುತ್ತೆ ಎಸೆನ್ಷಿಯಲಿ ಅಂತ ಹೇಳ್ಕೊಂಡು, ನಮ್ಮ ಯೂರಿನ್ ಫಾರ್ಮೇಷನ್ ಅಲ್ಲಿ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಇನ್ ದ ಯೂರಿನ್ ಫಾರ್ಮೇಷನ್. ಸೊ ಇದರಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ, ಅದ್ರಲ್ಲಿ ನಮಗೆ ಫಿಲ್ಟ್ರೇಷನ್ ಆಫ್ ಬ್ಲಡ್ ನಡೆಯುವಂಥದ್ದು. ಓಕೆನಾ? ಸೊ ಫಿಲ್ಟ್ರೇಷನ್ ಆಫ್ ಬ್ಲಡ್ ಸ್ಟಾರ್ಟ್ ಆಗುವಂಥದ್ದು. ಯೂರಿನ್ ಅನ್ನುವಂಥದ್ದು ಫಾರ್ಮೇಷನ್ ಆಗಬೇಕಾದ್ರೆ ಫಸ್ಟ್ ಫಿಲ್ಟ್ರೇಷನ್ ಆಫ್ ಬ್ಲಡ್ ನಡಿಬೇಕು. ಸೊ ಅದನ್ನ ಕ್ಯಾರಿ ಔಟ್ ಮಾಡುವಂಥದ್ದು ಗ್ಲೋಮೆರುಲಸ್. ಓಕೆನಾ? ಸರಿ. ಸೊ ಇದರಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಥವಾ ಈ ಪ್ರೋಸೆಸ್ಗಳು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸೆನ್ಷಿಯಲಿ ಒಂದು ಆವರೇಜ್ ಅನ್ನ ನಾವು ತಗೊಳ್ಳೋದಾದ್ರೆ, ಆನ್ ಅನ್ ಆವರೇಜ್ 1100 to 1200 ml ಆಫ್ ಬ್ಲಡ್ ಅನ್ನುವಂಥದ್ದು ಕಿಡ್ನೀಸ್ ಫಿಲ್ಟರ್ ಮಾಡುತ್ತೆ. ಓಕೆನಾ? 1100 to 1200 ml ಆಫ್ ಬ್ಲಡ್ ಅನ್ನ ಕಿಡ್ನೀಸ್ ಫಿಲ್ಟರ್ ಮಾಡುತ್ತೆ ಪ್ರತಿ ನಿಮಿಷಕ್ಕೂ, ಪರ್ ಮಿನಿಟ್ ಎಸೆನ್ಷಿಯಲಿ. ಓಕೆ? ಸೊ ರೀನಲ್ ಬ್ಲಡ್ ಫ್ಲೋ ಅನ್ನೋದು ಆ ರೀತಿ ಎಷ್ಟಾಗುತ್ತೆ, 1100 to 1200 ml ಪರ್ ಮಿನಿಟ್ ಆಗುತ್ತೆ. ಓಕೆನಾ? ಸೊ ಬ್ಲಡ್ ಪಂಪ್, ಹಾರ್ಟ್ ಪಂಪ್ ಮಾಡುವಂತ ಬ್ಲಡ್ ಅಲ್ಲಿ ಎಸೆನ್ಷಿಯಲಿ 1/5 ಅರೌಂಡ್ 20% ಆಫ್ ದ ಬ್ಲಡ್ ಎಸೆನ್ಷಿಯಲಿ ಏನಾಗುತ್ತೆ, ಹಾರ್ಟ್ ಪಂಪ್ ಮಾಡುವಂತ ಬ್ಲಡ್ ಎಸೆನ್ಷಿಯಲಿ ಬ್ಲಡ್ ಪಂಪ್ಡ್ ಔಟ್ ಬೈ ದ ಹಾರ್ಟ್ ಪರ್ ಮಿನಿಟ್ ರೀಚಸ್ ದ ಕಿಡ್ನೀಸ್ ಫಾರ್ ಫಿಲ್ಟ್ರೇಷನ್. ಓಕೆನಾ? ಸೊ ಹಾರ್ಟ್ ಪಂಪ್ ಮಾಡೋದ್ರಲ್ಲಿ 1/5 ಆಫ್ ದ ಬ್ಲಡ್ ಅನ್ನುವಂಥದ್ದು ಕಿಡ್ನೀಸ್ಗೆ ಫಿಲ್ಟ್ರೇಷನ್ಗೆ ರೀಚ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆ? ಸರಿ. ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಅನ್ನುವಂಥದ್ದು ಒಂದು ಸೆಲೆಕ್ಟಿವ್ ಪ್ರೋಸೆಸ್ ಆಗಿರೋದಿಲ್ಲ. ಒಂದು ಇಂತಿಂಥ ಮಾಲಿಕ್ಯೂಲ್ಸ್ಗಳನ್ನೇ, ಇಂತಿಂಥ ಕಾಂಪೌಂಡ್ಸ್ಗಳನ್ನೇ ನಾನು ಪಿಕ್ ಮಾಡಿ ಅದು ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡೋದಿಲ್ಲ. ಅದಕ್ಕೆ ಅದನ್ನ ನಾನ್ ಸೆಲೆಕ್ಟಿವ್ ಪ್ರೋಸೆಸ್ ಅಂತ ಕರೆಯುವಂಥದ್ದು. ಓಕೆನಾ? ಸೊ ಅದೊಂದು ನಾನ್ ಸೆಲೆಕ್ಟಿವ್ ಪ್ರೋಸೆಸ್. ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೇನೆ, ಗ್ಲೋಮೆರುಲಸ್ ಪರ್ಫಾರ್ಮ್ ಮಾಡುವಂಥದ್ದು. ಗ್ಲೋಮೆರುಲಸ್ ಪರ್ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಇದೊಂದು ನಾನ್ ಸೆಲೆಕ್ಟಿವ್ ಆದಂತಹ ಪ್ರೋಸೆಸ್ ಆಗಿರುತ್ತೆ, ಯೂಸಿಂಗ್ ಗ್ಲೋಮೆರುಲಾರ್ ಕ್ಯಾಪಿಲರಿ ಬ್ಲಡ್ ಪ್ರೆಷರ್ ಇಂದ. ಓಕೆನಾ? ಸೊ ಬ್ಲಡ್ ಪ್ರೆಷರ್ ಇದೊಂದು ರೀತಿ ಪ್ರೆಷರ್ ನ ಮುಖಾಂತರ ಆಗುವಂತ ಫಿಲ್ಟ್ರೇಷನ್ಸ್ ಆಗಿರುತ್ತೆ. ಸೊ ಆ ಪ್ರೆಷರ್ ಬೇಸಿಕಲಿ ಗ್ಲೋಮೆರುಲಾರ್ ಕ್ಯಾಪಿಲರಿ ಬ್ಲಡ್ ಪ್ರೆಷರ್ ನ ಯೂಸ್ ಮಾಡ್ಕೊಂಡು ನಡೆಯುವಂತ ಒಂದು ನಾನ್ ಸೆಲೆಕ್ಟಿವ್ ಆದಂತ ಫಿಲ್ಟ್ರೇಷನ್ ಪ್ರೋಸೆಸ್. ಓಕೆನಾ? ಸೊ ಈ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಅನ್ನುವಂಥದ್ದು ಇಸ್ ಪ್ರೆಷರ್ ಬೇಸ್ಡ್ ಅಂತ ಫಿಲ್ಟ್ರೇಷನ್ ನಾನು ಮೆನ್ಷನ್ ಮಾಡಿದ್ದೇನೆ. ಇಟ್ಸ್ ಅ ಪ್ರೆಷರ್ ಬೇಸ್ಡ್ ಫಿಲ್ಟ್ರೇಷನ್. ನೆಕ್ಸ್ಟ್, ರೆಗ್ಯುಲೇಷನ್ ಆಫ್ ಹೈ ಬ್ಲಡ್ ಪ್ರೆಷರ್ ಇನ್ ಗ್ಲೋಮೆರುಲಾರ್ ಕ್ಯಾಪಿಲರೀಸ್ ಕಾಸಸ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್. ಓಕೆನಾ? ಸೊ ಇದರಲ್ಲಿ ನಮ್ಮ ಈ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೆಗ್ಯುಲೇಟ್ ಮಾಡೋದ್ರಲ್ಲಿ ಬ್ಲಡ್ ನ ಪ್ರೆಷರು ಸಹ ಒಂದು ರೋಲ್ ಅನ್ನ ತಗೊಳುತ್ತೆ. ಓಕೆ? ಸೊ ಬ್ಲಡ್ ಪ್ರೆಷರ್ ನ ರೋಲ್ ಅನ್ನುವಂಥದ್ದು ಇದು ಪ್ರೆಷರ್ ಬೇಸ್ಡ್ ಫಿಲ್ಟ್ರೇಷನ್ ಆಗಿರೋದ್ರಿಂದ ಬ್ಲಡ್ ಪ್ರೆಷರ್ಗೂ ಸಹ ಒಂದು ರೋಲ್ ಇರುತ್ತೆ ಇದನ್ನ ರೆಗ್ಯುಲೇಟ್ ಮಾಡೋದ್ರಲ್ಲಿ, ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ನ ರೆಗ್ಯುಲೇಟ್ ಮಾಡೋದ್ರಲ್ಲಿ. ಓಕೆನಾ? ಸರಿ. ಸೊ ನೆಕ್ಸ್ಟ್ ನಾವು ಇದರಲ್ಲಿ ಫಿಲ್ಟರ್ ಆಗುವಂತ ಮೆಂಬ್ರೇನ್ಸ್ ಗಳು ಯಾವ್ದು ಅನ್ನೋದು ನೋಡೋಣ. ಫಿಲ್ಟ್ರೇಷನ್ ಮೆಂಬ್ರೇನ್ಸ್ ಗಳನ್ನ ನೋಡೋಣ. ಸೊ ಬ್ಲಡ್ ಅನ್ನುವಂಥದ್ದು ಫಿಲ್ಟರ್ ಆಗ್ತಾ ಇದೆ. ಫಿಲ್ಟರ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಗೊಂದು ಮೆಂಬ್ರೈನ್ ಬೇಕಲ್ವಾ? ನಾವೇನಾದ್ರೂ ಫಿಲ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಮೆಂಬ್ರೈನ್ ಇರಬೇಕು. ಸೊ ಇದರಲ್ಲಿ ನಮ್ಮ ಫಿಲ್ಟ್ರೇಷನ್ ಮೆಂಬ್ರೈನ್ ಅಲ್ಲಿ ಬರುವಂತ ಕಾಂಪೋನೆಂಟ್ಸ್ ಗಳು ಯಾವ್ದು, ಎಸೆನ್ಷಿಯಲಿ 3 ಲೇಯರ್ಸ್ ಗಳು ಬರುತ್ತೆ ನಮಗೆ. ಓಕೆ? ಸೊ 3 ಲೇಯರ್ಸ್ ಗಳು ಅನ್ನುವಂಥದ್ದು, ಲೆಟ್ಸ್ ಸೇ ಫಿಲ್ಟ್ರೇಷನ್ ಮೆಂಬ್ರೈನ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗ್ಲೋಮೆರುಲಾರ್ ಕ್ಯಾಪಿಲರಿ ವಾಲ್ ಮತ್ತೆ ಇನ್ನರ್ ವಾಲ್ ಆಫ್ ವುಮೆನ್ಸ್ ಕ್ಯಾಪ್ಸ್ಯೂಲ್ ಬರುತ್ತೆ. ಇದ್ರ ಮತ್ತೆ 3 ಲೇಯರ್ಸ್ ಬರುತ್ತೆ. ಗ್ಲೋಮೆರುಲಾರ್ ಕ್ಯಾಪಿಲರಿ ಎಂಡೋಥೀಲಿಯಂ. ಓಕೆನಾ? ಸೊ ಇಟ್ ಇಸ್ ಮೇಡ್ ಅಪ್ ಆಫ್ ಲೈನ್ಡ್ ಬೈ ಸಿಂಪಲ್ ಸ್ಕ್ವಾಮೋಸ್ ಎಪಿಥೀಲಿಯಂ ಇಂದ ಲೈನ್ಡ್ ಆಗಿರುವಂತದ್ದು. ಓಕೆನಾ? ನೆಕ್ಸ್ಟ್ ಕ್ಯಾಪಿಲರಿ ಬೇಸ್ಮೆಂಟ್ ಮೆಂಬ್ರೈನ್ ಬರುತ್ತೆ, ಇನ್ನರ್ ವಾಲ್ ಆಫ್ ವುಮೆನ್ಸ್ ಕ್ಯಾಪ್ಸ್ಯೂಲ್ ಬರುತ್ತೆ. ಓಕೆ? ಸೊ ಇಟ್ ಇಸ್ ಆಲ್ಸೋ ಲೈನ್ಡ್ ಬೈ ಎಪಿಥೀಲಿಯಲ್ ಸೆಲ್ಸ್. ಅದನ್ನು ನಾವು ಪೋಡೋಸೈಟ್ಸ್ ಅಂತ ಕರಿತೀವಿ. ಓಕೆ? ಸೊ ಇಫ್ ಯು ಲುಕ್ ಅಟ್ ದಿಸ್ ಇಮೇಜ್, ಎಸೆನ್ಷಿಯಲಿ ಇಮೇಜ್ ಅನ್ನು ನಾವು ನೋಡಿದ್ರೆ ನಮಗೆ ಕ್ಯಾಪಿಲರಿ ಎಂಡೋಥೀಲಿಯಂ ಬಂದಿತ್ತು ಎಸೆನ್ಷಿಯಲಿ. ಓಕೆನಾ? ಸೊ ಕ್ಯಾಪಿಲರಿ ಎಂಡೋಥೀಲಿಯಂ ಅನ್ನೋದು ಗ್ಲೋಮೆರುಲಾರ್ ಕ್ಯಾಪಿಲರಿ ಎಂಡೋಥೀಲಿಯಂ ನಮಗೆ ಬಂದಿತ್ತು. ಗ್ಲೋಮೆರುಲಾರ್ ಕ್ಯಾಪಿಲರಿ ಎಂಡೋಥೀಲಿಯಂ ಅನ್ನು ನೋಡಿದ್ವಿ. ಇಲ್ಲಿ ಕ್ಯಾಪಿಲರಿ ಎಂಡೋಥೀಲಿಯಂ ಬಂದಿದೆ ನಮಗೆ. ಮಧ್ಯದಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ನಮಗೆ ಬಂತು. ಎಸೆನ್ಷಿಯಲಿ ನಮಗೆ ನಮ್ಮ ಬೋಮೆನ್ಸ್ ಕ್ಯಾಪ್ಸೂಲ್ ನ ಇನ್ನರ್ ವಾಲ್ ಅಲ್ಲಿರುವಂತ ಎಪಿಥೀಲಿಯಲ್ ಸೆಲ್ಸ್ ಗಳು ನಮಗೆ ಬಂದಿದೆ. ಅದನ್ನು ನಾವು ಪೋಡೋಸೈಟ್ ಗಳು ಅಂತ ನಾವು ಕರೆದಿದ್ದೀವಿ. ಈ ಪೋಡೋಸೈಟ್ಸ್ ಗಳ ಮಧ್ಯದಲ್ಲಿ ನಾವು ಅಬ್ಸರ್ವ್
ಅಬ್ಸರ್ವ್ ಮಾಡ್ಬೋದು, ನಮಗೆ ಸ್ಲಿಟ್ಗಳು ಫಾರ್ಮೇಷನ್ಸ್ ಆಗಿದೆ, ಸ್ಲಿಟ್ಗಳು ಬಂದಿದೆ, ಪೋರಸ್ ಆಗಿದೆ ಅದು ಎಸೆನ್ಷಿಯಲಿ. ಸೊ ಯಾಕೆ ಆ ಸ್ಲಿಟ್ಗಳು ಫಾರ್ಮೇಷನ್ಸ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಫಿಲ್ಟ್ರೇಟ್ ಮೂವ್ ಆಗ್ತಾ ಹೋಗ್ಲಿಕ್ಕೆ ಎಸೆನ್ಷಿಯಲಿ. ಓಕೆನಾ. ಸೊ ಇಲ್ಲಿಂದ ಫ್ಲೂಯಿಡ್ ಮೂವ್ ಆಗ್ತಾ ಹೋಗ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಫಿಲ್ಟ್ರೇಷನ್ ಸ್ಲಿಟ್ಸ್ಗಳು ಪ್ರೆಸೆಂಟ್ ಆಗಿದೆ ಪೋಡೋಸೈಟ್ಸ್ಗಳಲ್ಲಿ. ಓಕೆ ಸರಿ. ಸೊ ಎಸ್, ನೆಕ್ಸ್ಟ್ ಫಿಲ್ಟ್ರೇಷನ್ ಸ್ಲಿಟ್ಸ್ಗಳ ಬಗ್ಗೆ ನೋಡೋಣ. ಫಿಲ್ಟ್ರೇಷನ್ ಸ್ಲಿಟ್ಸ್ ಎಪಿಥೀಲಿಯಲ್ ಸೆಲ್ಸ್ ಆಫ್ ಬೋಮೆನ್ಸ್ ಕ್ಯಾಪ್ಸ್ಯೂಲ್, ಅದಾയത് ಪೋಡೋಸೈಟ್ಸ್, ಆರ್ ಅರೇಂಜ್ಡ್ ಇನ್ ಅನ್ ಇಂಟ್ರಿಕೇಟ್ ಮ್ಯಾನರ್ ಆಗಿ ಅರೇಂಜ್ ಆಗಿದೆ. ಒಂದು ಸ್ಪೆಷಲ್ ಆಗಿ ಅದು ಅರೇಂಜ್ ಆಗಿದೆ ಇಂಟ್ರಿಕೇಟ್ ಮ್ಯಾನರ್ ಅಲ್ಲಿ, ಆಸ್ ಟು ಲೀವ್ ಮೈನ್ಯೂಟ್ ಸ್ಪೇಸಸ್ ಕಾಲ್ಡ್ ಆಸ್ ಫಿಲ್ಟ್ರೇಷನ್ ಸ್ಲಿಟ್ಸ್ ಆರ್ ಸ್ಲಿಟ್ ಪೋರ್ಸ್ ಅಂತ ಹೇಳ್ಕೊಂಡು. ಸೊ ಅದು ಅರೇಂಜ್ ಆಗಿರುವಂಥ ರೀತಿ ಒಂದು ಇಂಟ್ರಿಕೇಟ್ ಮ್ಯಾನರ್ ಅಲ್ಲಿ ಅರೇಂಜ್ ಆಗಿದೆ. ಯಾವ ರೀತಿ ಅರೇಂಜ್ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ಗಳನ್ನ ಬಿಡ್ತಾ ಹೋಗುತ್ತೆ, ಫಿಲ್ಟ್ರೇಷನ್ ಸ್ಲಿಟ್ಸ್ಗಳು ಅಂತ ಹೇಳ್ಕೊಂಡು ಆ ಫ್ಲೂಯಿಡ್ ಮೂವ್ ಆಗ್ಲಿಕ್ಕೋಸ್ಕರ ಮೈನ್ಯೂಟ್ ಸ್ಪೇಸಸ್ಗಳನ್ನ ಬಿಡುವಂಥದ್ದು. ಓಕೆನಾ. ಸರಿ. ಇನ್ನು ಈ ಫಿಲ್ಟ್ರೇಷನ್ ಮೆಂಬ್ರೇನ್ ಈಸ್ ಪೋರಸ್ ಅಂಡ್ ಫೇವರಬಲ್ ಫಾರ್ ಫಿಲ್ಟ್ರೇಷನ್. ಯಾವುದಾದ್ರೂ ಮೆಂಬ್ರೇನ್ ಅನ್ನುವಂಥದ್ದು ಫಿಲ್ಟ್ರೇಷನ್ ನಡೆಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸ್ಪೇಸಸ್ಗಳಿರ್ಬೇಕಲ್ವಾ, ಪೋರ್ಸ್ಗಳು, ಹೋಲ್ಸ್ಗಳಿರ್ಬೇಕಲ್ವಾ, ಅವಾಗಿದ್ರೆ ಮಾತ್ರ ತಾನೇ ಅದು ಫಿಲ್ಟರ್ ಆಗಿ ಹೋಗೋದಕ್ಕೆ ಸಾಧ್ಯವಾಗುವಂಥದ್ದು. ಅದೇ ರೀತಿಯನ್ನು ನಮ್ಮ ಫಿಲ್ಟ್ರೇಷನ್ ಮೆಂಬರ್ಸು ಸಹ ಪೋರಸ್ ಅಂಡ್ ಫೇವರಬಲ್ ಫಾರ್ ಫಿಲ್ಟ್ರೇಷನ್ ಆಗಿರುತ್ತೆ. ಓಕೆನಾ. ಸರಿ. ಸೊ ಈ ಪ್ರೋಸೆಸ್ ನಾವು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಕರಿತೀವಿ. ಸೊ ಜನರಲಿ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಮಗೆ ಬೇಸಿಕಲಿ ಬ್ಲಡ್ ಫ್ಲೋನ ನಾವಿಲ್ಲಿ ಮೆನ್ಷನ್ ಮಾಡ್ಕೊಂಡು ಬ್ಲಡ್ ಫ್ಲೋ ಆಗ್ತಾ ಇದೆ ಗ್ಲಾಮೆರುಲಸ್ನ ಮುಖಾಂತರ ಫ್ಲೋ ಆಗಿ ನಮಗೆ ಫಿಲ್ಟ್ರೇಟ್ ಫಾರ್ಮೇಷನ್ ಆಗ್ತಾ ಬರ್ತಿದೆ. ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಫಾರ್ಮೇಷನ್ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಷನ್ ವೇರ್ ಬ್ಲಡ್ ಈಸ್ ಫಿಲ್ಟರ್ಡ್. ಓಕೆ, ಬ್ಲಡ್ ಅಫರೆಂಟ್ ಆರ್ಟೀರಿಯೋಲ್ ಮುಖಾಂತರ ಹೋಗಿ ಗ್ಲಾಮೆರುಲಸ್ಗಳು ಮತ್ತೆ ಇದರಲ್ಲ ಬೋಮೆನ್ಸ್ ಕ್ಯಾಪ್ಸುಲ್ ಇರುವಂತಹ ವಾಲ್ಗಳೆಲ್ಲ ಮುಖಾಂತರ ಪೋಡೋಸೈಟ್ಸ್ಗಳ ಮುಖಾಂತರ ಎಪಿಥೀಲಿಯಲ್ ಸೆಲ್ಸ್ ಅಂತ ಪೋಡೋಸೈಟ್ಸ್ಗಳ ಮುಖಾಂತರ ಫಿಲ್ಟ್ರೇಟ್ ಫಾರ್ಮೇಷನ್ ಆಗಿ ನಮಗೆ ಬರ್ತಾ ಇದೆ. ಓಕೆನಾ. ಸರಿ. ಸೊ ಇನ್ನು ಇದನ್ನು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ನಾವು ಕರೆಯುವಂಥದ್ದು ಯಾಕೆ ಅಂತ ಹೇಳಿದ್ರೆ ಬ್ಲಡ್ ಅನ್ನುವಂಥದ್ದು ಭಾಳ ಫೈನ್ ಆಗಿ ಫಿಲ್ಟ್ರೇಟ್ ಆಗುತ್ತೆ. ಸೊ ಇದೊಂದು ಪ್ರೆಷರ್ ಬೇಸ್ಡ್ ಫಿಲ್ಟ್ರೇಷನ್ ಅಂತ ನಾವು ನೋಡಿದ್ವಿ, ನಾನ್ ಸೆಲೆಕ್ಟಿವ್ ಆದಂಥದ್ದು ಅಂತ ನೋಡಿದ್ವಿ. ಬ್ಲಡ್ ಅನ್ನುವಂಥದ್ದು ಚೆನ್ನಾಗಿ ಫಿಲ್ಟರ್ ಔಟ್ ಆಗ್ತಾ ಇದೆ, ಅಲ್ಟ್ರಾ ಫಿಲ್ಟ್ರೇಷನ್ ಫೈನ್ಲಿ ಫಿಲ್ಟರ್ಡ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬ್ಲಡ್ಡಲ್ಲಿರುವಂಥ ಪ್ರೋಟೀನ್ಸ್ಗಳನ್ನ ಬಿಟ್ಟು, ಎಸೆನ್ಷಿಯಲಿ ಬ್ಲಡ್ಡಿನ ಸೆಲ್ಸ್ಗಳು ಅಥವಾ ಪ್ರೋಟೀನ್ಸ್ಗಳನ್ನ ಬಿಟ್ಟು ಉಳಿದಂಥ ಎಲ್ಲ ಡಿಸಾಲ್ವ್ ಸಬ್ಸ್ಟೆನ್ಸಸ್ಗಳೆಲ್ಲ ಅದರ ವಾಟ್ರು ಮತ್ತು ಮೈಕ್ರೋಮಾಲಿಕ್ಯೂಲ್ಸ್ಗಳು ಎಲ್ಲ ಫಿಲ್ಟ್ರೇಟಲ್ಲಿ ಬರ್ತಾ ಇದೆ. ಬ್ಲಡ್ ಅಲ್ಲಿರುವಂಥದ್ದೆಲ್ಲ ಫಿಲ್ಟ್ರೇಟ್ ಆಗಿ ಬರ್ತಾ ಇದೆ ಈ ಫಿಲ್ಟ್ರೇಷನ್ ಮುಖಾಂತರ. ಇದಕ್ಕೆ ಇದನ್ನು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಕರೆಯುವಂಥದ್ದು. ಬ್ಲಡ್ ಈಸ್ ಫೈನ್ಲಿ ಫಿಲ್ಟರ್ಡ್. All the constituents of the plasma except the proteins pass into the lumen of the Bowman's capsule ಗೆ ಪಾಸ್ ಆಗ್ತಾ ಇದೆ. ಅದಕ್ಕೆ ಇದನ್ನು ನಾವು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ನಾವು ಕರೆಯುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಓನ್ಲಿ ಮೈಕ್ರೋ ಮಾಲಿಕ್ಯೂಲ್ಸ್ ಅಂಡ್ ವಾಟರ್ ಪ್ರೆಸೆಂಟ್ ಇನ್ ದ ಬ್ಲಡ್ ಫಾರ್ಮ್ಸ್ ದ ಫಿಲ್ಟ್ರೇಟ್. ಓಕೆನಾ. ಸೊ ಹಾಗಿದ್ರೆ ಆ ಫಿಲ್ಟ್ರೇಟ್ ಅಲ್ಲಿ ಎಸೆನ್ಷಿಯಲಿ ವಾಟರ್ ಮತ್ತೆ ಬ್ಲಡ್, ಆ ವಾಟರ್ ಅಲ್ಲಿ ಬ್ಲಡ್ ಅಲ್ಲಿ ಇದ್ದಂಥ ಮೈಕ್ರೋ ಮಾಲಿಕ್ಯೂಲ್ಸ್ಗಳು ಮತ್ತೆ ಬ್ಲಡ್ ಅಲ್ಲಿ ಇದ್ದಂಥ ವಾಟರ್ ಫಿಲ್ಟ್ರೇಟ್ ಆಗಿ ಫಾರ್ಮೇಷನ್ಸ್ ಆಗ್ತಾ ಇದೆ. ನಮ್ಮ ಲಾರ್ಜರ್ ಮಾಲಿಕ್ಯೂಲ್ಸ್ಗಳಂತ ಪ್ರೋಟೀನ್ಸ್ ಅನ್ನೋ ಸ್ವಲ್ಪ ಲಾರ್ಜರ್ ಮಾಲಿಕ್ಯೂಲ್ಸ್ಗಳಾಗಿರುತ್ತೆ. ಲಾರ್ಜರ್ ಮಾಲಿಕ್ಯೂಲ್ಸ್ಗಳೆಲ್ಲ ಉಳ್ಕೊಂಡು ಉಳಿದಂಥದ್ದೆಲ್ಲ ಫಿಲ್ಟ್ರೇಟ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಇಸ್ ಬ್ಲಡ್ ವಿತೌಟ್ ದ ಬ್ಲಡ್ ಸೆಲ್ಸ್ ಅಂಡ್ ಪ್ಲಾಸ್ಮಾ ಪ್ರೋಟೀನ್ಸ್ಗಳು. ಓಕೆನಾ. ಸೊ ಈ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಫಸ್ಟ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಷನ್ ಅಲ್ಲಿ ನಮಗೆ ಫಿಲ್ಟ್ರೇಷನ್ ಆಫ್ ಬ್ಲಡ್ ನಡೆದ ನಂತರ ನಮಗೆ ಫಾರ್ಮೇಷನ್ ಅಂತ ಫಿಲ್ಟ್ರೇಟ್ ದಟ್ ಇಸ್ ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಅನ್ನೋದ್ರಲ್ಲಿ ಬ್ಲಡ್ ಸೆಲ್ಸ್ ಮತ್ತೆ ಪ್ಲಾಸ್ಮಾ ಪ್ರೋಟೀನ್ಸ್ ಬಿಟ್ಟು ಉಳಿದಂಥ ವಾಟರ್ ಮೈಕ್ರೋ ಮಾಲಿಕ್ಯೂಲ್ಸ್ಗಳೆಲ್ಲ ಫಿಲ್ಟ್ರೇಟ್ ಅಲ್ಲಿ ಫಾರ್ಮೇಷನ್ಸ್ ಆಗಿ ಬಂದಿದೆ. ಈ ಫಿಲ್ಟ್ರೇಟ್ ಅನ್ನುವಂಥದ್ದು ಟ್ಯೂಬ್ಯೂಲ್ಸ್ಗಳ ಮುಖಾಂತರ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಲೈಕ್ PCT ಆಗಿರ್ಬೋದು, ನಮ್ಮ ಲೂಪ್ ಆಫ್ ಹೆನ್ಲೀಸ್ ಆಗಿರ್ಬೋದು, ಮತ್ತೆ DCT ಕಲೆಕ್ಟಿಂಗ್ ಇದ್ರ ಮುಖಾಂತರ ಎಲ್ಲ ಪಾಸ್ ಆಗ್ತಾ ಎಂಡಲ್ಲಿ ಅದು ಯೂರಿನ್ ಆಗಿ ಕನ್ವರ್ಟ್ ಆಗುವಂಥದ್ದು. ಓಕೆನಾ. ಸರಿ. ದೆನ್ ಇಲ್ಲಿ ನಾವು ಈ ಇಮೇಜಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಫಿಲ್ಟ್ರೇಷನ್ ಮೆಕ್ಯಾನಿಸಮ್ ಆಫ್ ದ ಗ್ಲಾಮೆರುಲಸ್ ಅಂತ ಹೇಳ್ಕೊಂಡು. ಇಲ್ಲಿ ಪ್ರೋಟೀನ್ಸ್ ಎಲ್ಲ ಒಂದು ರೀತಿ ಲಾರ್ಜರ್ ಮಾಲಿಕ್ಯೂಲ್ಸ್ ಆಗಿ ಮೆನ್ಷನ್ ಮಾಡಿದ್ದೀವಿ ಇಲ್ಲಿ ಎಸೆನ್ಷಿಯಲಿ. ಸೊ ಲಾರ್ಜರ್ ಮಾಲಿಕ್ಯೂಲ್ಸ್ ಬಿಟ್ಬಿಟ್ಟು ಅದರ್ ಸೊಲ್ಯೂಟ್ಸ್ಗಳಾದಂಥ ಅದರಲ್ಲಿ ಮಿಕ್ಸ್ ಆದಂಥ ಡಿಸಾಲ್ವ್ ಆದಂಥ ಸೊಲ್ಯೂಟ್ಸ್ಗಳಂಥ ಗ್ಲೂಕೋಸ್ಗಳು, ವಾಟರು, ಎಲೆಕ್ಟ್ರೋಲೈಟ್ಸ್, ಅಮಿನೋ ಆಸಿಡ್ಸ್, ನೈಟ್ರೋಜನಸ್ ವೇಸ್ಟ್ ಲೈಕ್ ಯೂರಿಯಾ, ಯೂರಿಕ್ ಆಸಿಡ್ ಇವೆಲ್ಲ ಫಿಲ್ಟ್ರೇಟಲ್ಲಿ ಫಾರ್ಮೇಷನ್ಸ್ ಆಗ್ತಾ ಇದೆ. ಪ್ರೋಟೀನ್ಸ್ಗಳು ಇಲ್ಲಿ ಗ್ರೀನ್ ಗ್ಲೋಬ್ಯೂಲ್ಸ್ಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ. ವುಮೆನ್ಸ್ ಕ್ಯಾಪ್ಸುಲ್ ರುಬೆನಲ್ಲೂ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಓಕೆ. ಸೊ ಪ್ರೋಟೀನ್ಸ್ ಅನ್ನು ಬಿಟ್ಟು ಪ್ಲಾಸ್ಮಾ ಪ್ರೋಟೀನ್ಸ್, ಬ್ಲಡ್ ಸೆಲ್ಸ್ಗಳನ್ನ ಬಿಟ್ಟು ಉಳಿದಂಥ ವಾಟರ್ ಮತ್ತು ಮೈಕ್ರೋ ಮಾಲಿಕ್ಯೂಲ್ಸ್ಗಳೆಲ್ಲ ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಆಗಿ ಫಾರ್ಮೇಷನ್ ಆಗೋಗಿರುತ್ತೆ. ಓಕೆ. ಸರಿ. ಸೊ ನೆಕ್ಸ್ಟ್ ಗ್ಲಾಮೆರುಲಾರ್ ಫಿಲ್ಟ್ರೇಟ್ನ ಬಗ್ಗೆ ನಾವು ನೋಡೋದಾದರೆ ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಕಂಟೈನ್ಸ್ ಅ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ಅದರ್ ಡಿಸಾಲ್ವ್ಡ್ ಸಬ್ಸ್ಟೆನ್ಸಸ್. ಓಕೆನಾ. ಸೊ ಡಿಸಾಲ್ವ್ಡ್ ಸಬ್ಸ್ಟೆನ್ಸಸ್ ಲೈಕ್ ನೈಟ್ರೋಜನಸ್ ವೇಸ್ಟ್ಗಳು ನೋಡಿದ್ವಿ, ಯೂರಿಯಾ, ಯೂರಿಕ್ ಆಸಿಡ್, ಓಕೆ, ಕ್ರಿಯಾಟಿನಿನ್, ಅಮಿನೋ ಆಸಿಡ್ಸ್, ಗ್ಲೂಕೋಸ್, ಸೋಡಿಯಂ, ಪೊಟ್ಯಾಷಿಯಂ, ವೈಟಮಿನ್ಸ್ ಎಕ್ಸೆಟ್ರಾ ಸುಮಾರು ಡಿಸಾಲ್ವ್ಡ್ ಆದಂಥ ಸಬ್ಸ್ಟೆನ್ಸ್ಗಳೆಲ್ಲ ಏನಾಗುತ್ತೆ ಗ್ಲಾಮೆರುಲಾರ್ ಫಿಲ್ಟ್ರೇಟಲ್ಲಿ ಬಂದು ಫಾರ್ಮೇಷನ್ ಆಗಿ ಹೋಗ್ಬಿಟ್ಟಿದೆ ಎಸೆನ್ಷಿಯಲಿ. ಇದರಲ್ಲಿ ನಮಗೆ ಯೂಸ್ಫುಲ್ ಆದಂಥ ಸಬ್ಸ್ಟೆನ್ಸಸ್ಗಳು ಇರುತ್ತೆ, ನಾವು ಹೊರಗಡೆ ಕಳಿಸ್ಬೇಕಂತ ಸಬ್ಸ್ಟೆನ್ಸಸ್ಗಳ ಜೊತೆಗೆ
ಯೂಸ್ಫುಲ್ ಅಂತ ಸಬ್ಸ್ಟೆನ್ಸಸ್ಗಳು ಸಹ ಈ ಫಿಲ್ಟ್ರೇಟಲ್ಲಿ ಇರುತ್ತೆ. ಸೊ ಅದನ್ನು ಮತ್ತೆ ನಾವು ವಾಪಸ್ ತಗೊಳ್ಳೇಬೇಕಾಗುತ್ತೆ, ಅಲ್ಲಿಗೆ ನಾವು ಟ್ಯೂಬುಲರ್ ರೀಅಬ್ಸಾರ್ಪ್ಷನ್ ಎಲ್ಲ ಬರುವಂಥದ್ದು. ಓಕೆ ಸರಿ. ಸೊ ಗ್ಲಾಮೆರುಲರ್ ಫಿಲ್ಟ್ರೇಷನ್ ರೇಟ್, ಗ್ಲಾಮೆರುಲರ್ ಫಿಲ್ಟ್ರೇಷನ್ ನಡೆಯುವಂಥ ರೇಟನ್ನು ಗ್ಲಾಮೆರುಲರ್ ಫಿಲ್ಟ್ರೇಷನ್ ರೇಟ್ ಅಂತ ನಾವು ಕರೆಯುವಂಥದ್ದು. ಅದು ಎಷ್ಟು ಕ್ವಾಂಟಿಟಿಯಲ್ಲಿ ನಡೆಯುತ್ತೆ, ಅದರದೊಂದು ಮೆಜರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅಮೌಂಟ್ ಆಫ್ ಫಿಲ್ಟ್ರೇಟ್ ಫೌಂಡ್ ಬೈ ದ ಕಿಡ್ನಿ ಪರ್ ಮಿನಿಟ್, ದಟ್ ಈಸ್ ದ GFR. GFR ಅನ್ನುವಂಥದ್ದು ಒಬ್ಬ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ 125 ml ಪರ್ ಮಿನಿಟ್ ಅಲ್ಲಿ ಫಾರ್ಮೇಷನ್ಸ್ ಆಗ್ತಾ ಇದೆ ಗ್ಲಾಮೆರುಲರ್ ಫಿಲ್ಟ್ರೇಟ್ ಅನ್ನುವಂಥದ್ದು. ಓಕೆ, ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ದಿನದಲ್ಲಿ ನಮಗೆ 180 ಲೀಟರ್ಸ್ ಅಷ್ಟು ಬರ್ತಾ ಇದೆ. ಓಕೆನಾ, ಬಹಳ ಜಾಸ್ತಿನೇ ನಮಗೆ ಪ್ರೊಡ್ಯೂಸ್ ಆಗ್ತಾ ಇದೆ ಫಿಲ್ಟ್ರೇಟ್ ಅನ್ನುವಂಥದ್ದು. ಇಷ್ಟು ಫಿಲ್ಟ್ರೇಟ್ ನಮ್ಮ ಯೂರಿನಲ್ಲಿ ನಾವು ಖಂಡಿತವಾಗಿ ನಾವು ಪಾಸ್ ಮಾಡೋದಿಲ್ಲ, ಮತ್ತೆ ನಾವು ರೀಅಬ್ಸಾರ್ಬ್ ಮಾಡ್ಕೊಂತೀವಿ. ಸುಮಾರು ವಾಟರ್ ಮತ್ತೆ ನಮಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ನಾವು ವಾಪಸ್ ರೀಅಬ್ಸಾರ್ಬ್ ಮಾಡ್ಕೊಂತೀವಿ. ಬಟ್ ಫಸ್ಟ್ ಸ್ಟೆಪ್ ಆದಂಥ ಗ್ಲಾಮೆರುಲರ್ ಫಿಲ್ಟ್ರೇಷನ್ ಅಲ್ಲಿ ನಮಗೆ ಎಸೆನ್ಷಿಯಲಿ 125 ml ಪರ್ ಮಿನಿಟ್ ಅಷ್ಟು ಫಿಲ್ಟ್ರೇಟ್ ಫಾರ್ಮೇಷನ್ ಆಗ್ತಾ ಇದೆ. ಅದು ಒನ್ ಡೇಗೆ 180 ಲೀಟರ್ಸ್ ಅಷ್ಟು ಆಗುತ್ತೆ. ಮತ್ತೆ ನಮ್ಮ ಆಸ್ಮೊಲಾರಿಟಿ ಅನ್ನುವಂಥದ್ದು, ಇದರಲ್ಲಿ ಡಿಸಾಲ್ವ್ ಆಗಿರುವಂಥ ಸಾಲ್ಯೂಟ್ಸ್ಗಳು ಏನಿರುತ್ತಲ್ವಾ, ಸೊ ಅದರ ಡಿಸಾಲ್ವ್ ಆಗಿರುವಂಥ ಸಾಲ್ಯೂಟ್ಸ್ಗಳ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬ್ಲಡ್ಡಿನ ಆಸ್ಮೊಲಾರಿಟಿ ಮತ್ತು ಇದನ್ನ ಆಸ್ಮೊಲಾರಿಟಿ ಎರಡೂ ಸಹ ಸಿಮಿಲರ್ ಆಗಿರುತ್ತೆ. ಅದಕ್ಕೆ ಇದನ್ನ ಐಸೋಟೋನಿಕ್ ಟು ಬ್ಲಡ್ ಅಂತ ಕರೆಯುವಂಥದ್ದು. ಓಕೆನಾ, ಸೊ ಅಂದ್ರೆ ಗ್ಲಾಮೆರುಲರ್ ಫಿಲ್ಟ್ರೇಟ್ ಅಲ್ಲಿರುವಂಥ ಸಾಲ್ಯೂಟ್ಸ್ಗಳು ಬ್ಲಡ್ ಅಲ್ಲಿರುವಂಥ ಸಾಲ್ಯೂಟ್ಸ್ಗಳು ಹೆಚ್ಚು ಕಮ್ಮಿ ಅದರ ಕಾನ್ಸಂಟ್ರೇಷನ್ ಸೇಮ್ ಆಗಿ ಇರುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸೊ ಬ್ಲಡ್ ಅಲ್ಲಿರುವಂಥ ಡಿಸಾಲ್ವ್ಡ್ ಸಬ್ಸ್ಟೆನ್ಸಸ್ಗಳೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಈ ಕಡೆ ಫಿಲ್ಟ್ರೇಟ್ ಅಲ್ಲಿ ಬಂದ್ ಆಗಿರೋದ್ರಿಂದಾನೆ ಇದರ ನಮ್ಮ ಆಸ್ಮೊಲಾರಿಟಿ ಮತ್ತೆ ನಮ್ಮ ಬ್ಲಡ್ಡಿನ ಆಸ್ಮೊಲಾರಿಟಿ, ಫಿಲ್ಟ್ರೇಟ್ನ ಆಸ್ಮೊಲಾರಿಟಿ ಮತ್ತೆ ಬ್ಲಡ್ನ ಆಸ್ಮೊಲಾರಿಟಿ ಸಿಮಿಲರ್ ಆಗಿ ಇರುವಂಥದ್ದು ಅರೌಂಡ್ 300 ಮಿಲಿ ಆಸ್ಮೋಲ್ ಪರ್ ಲೀಟರ್ ಎಸೆನ್ಷಿಯಲಿ. ಸೊ ಐಸೋಟೋನಿಕ್ ಟು ಬ್ಲಡ್ ಅಂತ ಹೇಳ್ಕೊಂಡು. ಓಕೆನಾ ಸರಿ. ಸೊ ಇನ್ನು ನಾವು ನೆಕ್ಸ್ಟ್ ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ಗೆ ಹೋಗಬೇಕಾಗುತ್ತೆ. ಸೊ ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ ಕೇಸಲ್ಲಿ ಎಸೆನ್ಷಿಯಲಿ ಏನು ನಡೀತಾ ಇದೆ ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ ಅಲ್ಲಿ, ಸೊ ನಾವು 180 ಲೀಟರ್ಸ್ ಪರ್ ಡೇ ಅನ್ನೋದೆಲ್ಲ ನಾವು ಅಷ್ಟು ವಾಟರ್ನೆಲ್ಲ ಹೊರಗಡೆ ಹಾಕೋದಂತೂ ಚಾನ್ಸೇ ಇಲ್ಲ. ಸೊ 99% ಅಷ್ಟು ವಾಟರ್ನೆಲ್ಲ ನಾವು ರೀಅಬ್ಸಾರ್ಬ್ ಮಾಡ್ಕೊತೀವಿ. ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ನಾವು ರೀಅಬ್ಸಾರ್ಬ್ ಮಾಡ್ಕೊತೀವಿ ಎಸೆನ್ಷಿಯಲಿ. ಸೊ ಅದಕ್ಕೊಂದು ಕಂಪ್ಯಾರಿಸನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಯಾರಿಸನ್ ಆಫ್ ದ ವಾಲ್ಯೂಮ್ ಆಫ್ ಫಿಲ್ಟ್ರೇಟ್ ಫೌಂಡ್ ಪರ್ ಡೇ 180 ಲೀಟರ್ಸ್ ಪರ್ ಡೇ. ಅಷ್ಟು ನಾವು ಯಾವತ್ತೂ ಹೊರಗಡೆ ಹಾಕಕ್ಕಾಗಲ್ಲ. ವಿತ್ ದಟ್ ಆಫ್ ಯೂರಿನ್ ರಿಲೀಸ್ಡ್ ಅನ್ನುವಂಥದ್ದು 1.5 ಲೀಟರ್ಸ್. ಒಬ್ಬ ಹೆಲ್ದಿ ಇಂಡಿವಿಜುವಲ್ ಅನ್ನುವಂಥದ್ದು 1.5 ಲೀಟರ್ಸ್ ಅಷ್ಟು ಯೂರಿನ್ ಎಕ್ಸ್ಕ್ರೀಟ್ ಮಾಡ್ತಾರೆ. ಬಟ್ ಗ್ಲಾಮೆರುಲರ್ ಫಿಲ್ಟ್ರೇಟ್ ಅನ್ನುವಂಥದ್ದು 180 ಲೀಟರ್ಸ್ ಪರ್ ಡೇ ನಡೀತಾ ಇದೆ. 180 ಲೀಟರ್ಸ್ ಪರ್ ಡೇ ನೋಡಿ, 1.5 ಲೀಟರ್ಸ್ ಪರ್ ಡೇ ನೋಡಿ. ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ನಮಗೆ 99% ಅಷ್ಟು ಫಿಲ್ಟ್ರೇಟು ವಾಪಸ್ಸು ಅಬ್ಸಾರ್ಪ್ಷನ್ ಆಗೋಗ್ಬಿಟ್ಟಿದೆ, ರೀಅಬ್ಸಾರ್ಬ್ಡ್ ಆಗಿದೆ. 99% ಆಫ್ ದ ಫಿಲ್ಟ್ರೇಟ್ ಈಸ್ ರೀಅಬ್ಸಾರ್ಬ್ಡ್ ಬೈ ದ ರೀನಲ್ ಟ್ಯೂಬ್ಯೂಲ್ಗಳು. ಓಕೆನಾ, ಸೊ ಈ ಪ್ರೋಸೆಸ್ ಅನ್ನೇ ನಾವೇನಂತ ಕರೆಯೋದು ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ ಅಂತ ಕರೆಯುವಂಥದ್ದು. ಓಕೆ, ಸೊ ಫಸ್ಟ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಷನ್ ಅಲ್ಲಿ ಬ್ಲಡ್ಡಿನ ಫಿಲ್ಟ್ರೇಷನ್ ಆಗುತ್ತೆ, ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ನಡೀತು. ಈ ಫಿಲ್ಟ್ರೇಷನ್ ಅನ್ನುವಂಥದ್ದು ನಮಗೆ GFR ರೇಟ್ ಅನ್ನು ಅಬ್ಸರ್ವ್ ಮಾಡಿದಾಗ 125 ml ಪರ್ ಮಿನಿಟ್ ಆಗ್ತಾ ಇದೆ. ಮತ್ತೆ ಇದರಲ್ಲಿ ಡಿಸಾಲ್ವ್ಡ್ ಅಂತ ಸಬ್ಸ್ಟೆನ್ಸಸ್ಗಳೆಲ್ಲ ಜಾಸ್ತಿನೇ ಇದೆ. ಸೊ ಹಾಗಾಗಿ 99% ಆಫ್ ವಾಟರ್ ಹೆಚ್ಚು ಕಮ್ಮಿ ಮತ್ತೆ ನಮ್ಗೆ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ ಅದನ್ನೆಲ್ಲ ಫಿಲ್ಟ್ರೇಟ್ ಇಂದ ವಾಪಸ್ ತಗೊಳ್ಳೋದೆ ಟ್ಯೂಬ್ಯೂಲ್ಗಳ ಕೆಲಸಗಳು. ಆ ಪ್ರೋಸೆಸ್ ಅನ್ನೇ ನಾವು ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ ಅಂತ ಕರೆಯುವಂಥದ್ದು. ಓಕೆ, ಅಬ್ಸಾರ್ಪ್ಷನ್ ಆಫ್ ಸೆಲೆಕ್ಟೆಡ್ ಮೆಟೀರಿಯಲ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ದ ಫಿಲ್ಟ್ರೇಟ್ ಇನ್ ಟು ದ ಬ್ಲಡ್ ಆಫ್ ಪೆರಿಟ್ಯೂಬುಲಾರ್ ಕ್ಯಾಪಿಲರೀಸ್ ಇನ್ ಕಾರ್ಟೆಕ್ಸ್ ಆರ್ ಇನ್ ಟು ದ ವ್ಯಾಸ ರೆಕ್ಟಾ ಆಫ್ ಮೆಡ್ಯುಲಾ ಅಂತ ಹೇಳ್ಕೊಂಡು. ಓಕೆನಾ, ಸೊ ನಮಗೆ ಸೆಲೆಕ್ಟೆಡ್ ಆದಂಥ ಮೆಟೀರಿಯಲ್ಸ್ಗಳು, ನಮ್ಗೆ ಬೇಕಾದಂಥ ಮೆಟೀರಿಯಲ್ಸ್ಗಳು ಇವಾಗ ಹೊರಗಡೆ ಕಳಿಸ್ಬೇಕಾಗಿರುತ್ತೆ. ಸುಮಾರು ಮೆಟೀರಿಯಲ್ಸ್ನ ನೈಟ್ರೋಜನಸ್ ವೇಸ್ಟ್ನೆಲ್ಲ ನಮ್ಗೆ ಹೊರಗಡೆ ಕಳಿಸ್ಬೇಕು. ಬಟ್ ನಮ್ಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನೆಲ್ಲ ಸೆಲೆಕ್ಟಿವ್ ಆಗಿ ನಾವು ಇದನ್ನ ಏನು ಮಾಡ್ತಿದ್ದೀವಿ ಮತ್ತೆ ರೀಅಬ್ಸಾರ್ಬ್ ಮಾಡ್ಕೊತಾ ಇದ್ದೀವಿ. ಆಫ್ ಫಿಲ್ಟ್ರೇಟ್ ಇಂದ ಬ್ಲಡ್ಗೆ ರೀಅಬ್ಸಾರ್ಬ್ ಮಾಡ್ಕೊಂಡು ಆಫ್ ದ ಬ್ಲಡ್ ಆಫ್ ದ ಪೆರಿಟ್ಯೂಬುಲಾರ್ ಕ್ಯಾಪಿಲರೀಸ್ಗಳಿಗೆ, ಕಾರ್ಟೆಕ್ಸ್ ಅಲ್ಲಿರುವಂಥ ಪೆರಿಟ್ಯೂಬುಲಾರ್ ಕ್ಯಾಪಿಲರೀಸ್ಗಳಿಗೆ, ಇಲ್ಲ ಅಂದ್ರೆ ವ್ಯಾಸ ರೆಕ್ಟಾ ಇನ್ ಮೆಡುಲಾಗೆ ನಾವು ಮತ್ತೆ ಅದನ್ನ ರೀಅಬ್ಸಾರ್ಬ್ ಮಾಡ್ಕೊತಿದೀವಿ. ಈ ಪ್ರೋಸೆಸ್ ಅನ್ನೇ ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ ಅಂತ ಕರೆಯುವಂಥದ್ದು. ಓಕೆನಾ ಸರಿ. ಸೊ ಈ ರೀಅಬ್ಸಾರ್ಪ್ಷನ್ ನಡೆಸಬೇಕಾದ್ರೆ ಅಲ್ಲಿ ಟ್ಯೂಬುಲಾರ್ ಎಪಿಥೀಲಿಯಲ್ ಸೆಲ್ಸ್ಗಳಿರುತ್ತೆ ಡಿಫ್ರೆಂಟ್ ಸೆಗ್ಮೆಂಟ್ಸ್ಗಳಲ್ಲಿ ರೀನಲ್ ಟ್ಯೂಬ್ಯೂಲ್ಗಳ. ಓಕೆನಾ, ಸೊ ಇದೇನೆ ಪರ್ಫಾರ್ಮ್ ರೀಅಬ್ಸಾರ್ಪ್ಷನ್ ಐದರ್ ಎನರ್ಜಿಯನ್ನು ಸ್ಪೆಂಡ್ ಮಾಡಿಕೊಂಡು ಆಕ್ಟಿವ್ಲಿ ಎನರ್ಜಿಯನ್ನು ಸ್ಪೆಂಡ್ ಮಾಡ್ಕೊಂಡು ರೀಅಬ್ಸಾರ್ಬ್ ಮಾಡ್ಕೊಳುತ್ತೆ, ಇಲ್ಲ ಅಂದರೆ ಎನರ್ಜಿ ಎಕ್ಸ್ಪೆಂಡಿಚರ್ ಇಲ್ಲದೇನೆ ಪ್ಯಾಸಿವ್ ಆಗು ಸಹ ರೀಅಬ್ಸಾರ್ಬ್ ಮಾಡ್ಕೊಳುತ್ತೆ. ಆಕ್ಟಿವ್ ಅಬ್ಸಾರ್ಪ್ಷನ್ ನಡೆಸುವಂಥದ್ದು ಗ್ಲೂಕೋಸು, ಅಮಿನೋ ಆಸಿಡ್, ಸೋಡಿಯಂ ಅಂತ ಮೆಟೀರಿಯಲ್ಸ್ಗಳನ್ನ ಎನರ್ಜಿ ಯೂಸ್ ಮಾಡ್ಕೊಂಡು ಆಕ್ಟಿವ್ ಆಗಿ ಅಬ್ಸಾರ್ಬ್ ಮಾಡ್ಕೊಂಡ್ರೆ ಪ್ಯಾಸಿವ್ ಅಬ್ಸಾರ್ಪ್ಷನಲ್ಲಿ ನಮಗೆ ನೈಟ್ರೋಜನಸ್ ವೇಸ್ಟ್ ಆ್ಯಂಡ್ ವಾಟರ್ಗಳು ಬರುತ್ತೆ. ಓಕೆನಾ ಸರಿ. ಸೊ ನೆಕ್ಸ್ಟ್ ನಾವು ಟ್ಯೂಬುಲಾರ್ ಸೆಕ್ರೀಷನ್ನ ಕೇಸ್ಗೆ ಹೋಗೋಣ. ಸೊ ಟ್ಯೂಬುಲಾರ್ ಸೆಕ್ರೀಷನಲ್ಲಿ ಎಸೆನ್ಷಿಯಲಿ ಏನಾಗುತ್ತೆ,
ಟ್ಯೂಬುಲಾರ್ ಸೆಲ್ಸ್ಗಳು ಸೆಲೆಕ್ಟಿವ್ಲಿ ಸೆಕ್ರೀಟ್ ಸಬ್ಸ್ಟೆನ್ಸಸ್ ಲೈಕ್ H+ or K+ or ಅಮೋನಿಯಾ ಇನ್ ಟು ದ ಫಿಲ್ಟ್ರೇಟ್. ಓಕೆ, ಸೊ ಇಲ್ಲಿ ರೀಅಬ್ಸಾರ್ಪ್ಷನ್ ಅಂದ್ರೆ ಏನು? ಎಸೆನ್ಷಿಯಲಿ ನಾವು ಫಿಲ್ಟ್ರೇಟ್ ಅಲ್ಲಿ ಇರೋದನ್ನ ಅಬ್ಸಾರ್ವ್ ಮಾಡ್ಕೊಂತಿದೀವಿ. ಓಕೆನಾ? ಸೊ ಟ್ಯೂಬ್ಯೂಲ್ನ ಒಳಗಡೆ ಬರುವಂತ ಫಿಲ್ಟ್ರೇಟ್ ಏನಿದೆಯಲ್ಲ, ಆ ಫ್ಲೂಯಿಡ್ ಇಂದ ನಾವು ಅಬ್ಸಾರ್ವ್ ಮಾಡ್ಕೊಳ್ಳೋದನ್ನ ರೀಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ಆ ಪ್ರೋಸೆಸ್, ಸೆಕ್ರೇಷನ್ ಅಂತ ಹೇಳಿದ್ರೆ ಆ ಫಿಲ್ಟ್ರೇಟ್ಗೆ ನಾವು ಕಳಿಸ್ಕೊಡೋದನ್ನ ಸೆಕ್ರೇಷನ್ ಅಂತ ಕರೆಯುವಂಥದ್ದು. ಸೊ ಟ್ಯೂಬ್ಯೂಲ್ಸ್ಗಳಲ್ಲಿ ನಡೆಯುತ್ತೆ, ಇದನ್ನ ಟ್ಯೂಬ್ಯುಲಾರ್ ಸೆಕ್ರೇಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಲೈಕ್ H+, K+, ಪೊಟ್ಯಾಷಿಯಂ ಅಯಾನ್ಸ್, ಹೈಡ್ರೋಜನ್ ಅಯಾನ್ಸ್ ಮತ್ತೆ ಅಮೋನಿಯಾ ಎಲ್ಲ ಏನಾಗ್ತದೆ ಫಿಲ್ಟ್ರೇಟ್ಗೆ ಕಳಿಸ್ಕೊಡುವಂಥದ್ದನ್ನೇ ಟ್ಯೂಬ್ಯುಲಾರ್ ಸೆಕ್ರೇಷನ್ ಅಂತ ಕರೆಯುವಂಥದ್ದು. ಸೊ ಟ್ಯೂಬ್ಯುಲಾರ್ ಸೆಕ್ರೇಷನ್ ಹೆಲ್ಪ್ಸ್ ಇನ್ ದ ಮೇಂಟೆನೆನ್ಸ್ ಆಫ್ ಅಯಾನಿಕ್ ಅಂಡ್ ಆಸಿಡ್ ಬೇಸ್ ಬ್ಯಾಲೆನ್ಸ್ ಆಫ್ ದ ಬಾಡಿ ಫ್ಲೂಯಿಡ್ಸ್ ಎಸೆನ್ಷಿಯಲಿ. ಓಕೆನಾ? ಸೊ ಬಾಡಿಯ ಆಸಿಡ್ ಬೇಸ್ ಬ್ಯಾಲೆನ್ಸ್ ಮತ್ತು ಅಯಾನಿಕ್ ಬ್ಯಾಲೆನ್ಸ್ ಇರೋದು ಆಸಿಡ್ ಬೇಸ್ ನ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ, ಒಂದು ಹೋಮಿಯೋಸಿಸ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡುತ್ತೆ, ಸೊ ಅಲ್ಲಿಗೆ ಸೆಕ್ರೇಟ್ ಮಾಡ್ಕೊಂಡು ಕಳಿಸ್ಕೊಡುವಂಥದ್ದು, ಫಿಲ್ಟ್ರೇಟ್ ಗೆ ಕಳಿಸ್ಕೊಡುವಂಥದ್ದು. ಓಕೆನಾ? ಸೊ ಒಂದು ಜನರಲ್ ಆಗಿ ಏನ್ ನಡೀತಾ ಇದೆ ಹೋಲ್ ಪ್ರೋಸೆಸ್ ಅಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ನಮಗೆ ರೀನಲ್ ಕಾರ್ಪಸ್ಗಳು ಬಂತಲ್ವಾ, ನಮಗೆ ಬೋಮನ್ಸ್ ಕ್ಯಾಪ್ಸ್ಯೂಲ್ ಮತ್ತು ಗ್ಲೋಮೆರುಲಸ್ ಅನ್ನೆಲ್ಲ, ನಾವು ಅಲ್ಲಿ ಏನ್ ನಡೀತಾ ಇದೆ, ನಮಗೆ ಫಿಲ್ಟ್ರೇಷನ್ ಆಫ್ ಬ್ಲಡ್ ನಡೆದು ಫಸ್ಟ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಶನ್, ದಟ್ ಈಸ್ ಫಿಲ್ಟ್ರೇಟ್ ಫಾರ್ಮೇಶನ್ ಆಗ್ತಾ ಇದೆ, ಗ್ಲೋಮೆರುಲಾರ್ ಫಿಲ್ಟ್ರೇಟ್ ಫಾರ್ಮೇಶನ್ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಶನ್, ಫಿಲ್ಟ್ರೇಷನ್ ಆಫ್ ಬ್ಲಡ್ ನಡೆದು ನಮಗೆ ಗ್ಲೋಮೆರುಲಾರ್ ಫಿಲ್ಟ್ರೇಟ್ ನ ಫಾರ್ಮೇಶನ್ ಆಗ್ತಾ ಇದೆ. ಅದು ನಂತರ ನಮಗೆ ರೀನಲ್ ಟ್ಯೂಬ್ಯೂಲ್ಗಳೆಲ್ಲ ಮೂವ್ ಆಗುತ್ತೆ, ಲೈಕ್ PCT, ಲೂಪ್ ಆಫ್ ಹೆನ್ಲಿ, DCT ಮುಖಾಂತರ ಎಲ್ಲ ಮೂವ್ ಆದಾಗ ನಮಗೆ ರೀಅಬ್ಸಾರ್ಪ್ಷನ್ ಮತ್ತೆ ಸೆಕ್ರೇಷನ್ ಅಂತ ಪ್ರೋಸೆಸಸ್ ಗಳನ್ನ ನಡೆದ್ಬಿಟ್ಟು ಮತ್ತೆ ನಮಗೆ ಕಲೆಕ್ಟಿಂಗ್ ಡಕ್ಟ್ ನ ಮುಖಾಂತರ ಅದು ಹೊರಗಡೆ ಹೋಗುತ್ತೆ ಇನ್ ದ ಫಾರ್ಮ್ ಆಫ್ ಯೂರಿನ್ ಎಸೆನ್ಷಿಯಲಿ. ಓಕೆನಾ? ಸೊ ಇದರಲ್ಲಿ ನಮಗೆ ರೀಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ಎಸೆನ್ಷಿಯಲಿ ಫಿಲ್ಟ್ರೇಟ್ ಅಲ್ಲಿ ಇರೋದನ್ನೆಲ್ಲ ನಾವು ಕಳಿಸ್ಕೊಡ್ತಾ ಇದೀವಿ, ನಮ್ಮ ಪೆರಿಟ್ಯೂಬುಲರ್ ಕ್ಯಾಪಿಲರೀಸ್ ಅಲ್ಲಿರುವಂತಹ ಬ್ಲಡ್ ಗೆ ಕಳಿಸ್ಕೊಡ್ತಾ ಇದೀವಿ. ಸೊ ಅದನ್ನ ರೀಅಬ್ಸಾರ್ಪ್ಷನ್ ಅಂತ ಕೇಳಿದ್ರೆ, ಸೆಕ್ರೇಷನ್ ಅಂತ ಹೇಳಿದ್ರೆ ಫಿಲ್ಟ್ರೇಟ್ ಗೆ ನಾವು ಕಳಿಸ್ಕೊಡುವಂತದ್ದನ್ನೇ ನಾವು ಟ್ಯೂಬುಲಾರ್ ಸೆಕ್ರೇಷನ್ ಅಂತ ಕರೆಯುವಂಥದ್ದು. ಓಕೆನಾ? ಸರಿ, ನೆಕ್ಸ್ಟ್ ನಾವು ಟ್ಯೂಬ್ಯೂಲ್ಸ್ಗಳ ಫಂಕ್ಷನ್ಸ್ಗೆ ಹೋಗೋಣ. ಫಂಕ್ಷನ್ಸ್ ಆಫ್ ದ ಟ್ಯೂಬ್ಯೂಲ್ಸ್ಗೆ ಕೇಸಲ್ಲಿ ಗ್ಲೋಮೆರುಲಾರ್ ಫಿಲ್ಟ್ರೇಟ್ ಫಾರ್ಮೇಷನ್ ಆಗಿ ಇವಾಗ PCTಗೆ ಬಂದಿದೆ, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಗೆ ಬಂದಿದೆ. ಓಕೆನಾ? ಸೊ PCT ಆದಂತಹ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಗೆ ಬಂದಿದೆ. ಎಸೆನ್ಷಿಯಲಿ ಇಲ್ಲೆಲ್ಲ ಏನು ನಡೀತಾ ಇದೆ, ನಾವು ಒಂದು ನೆಫ್ರಾನ್ನ ಸ್ಟ್ರಕ್ಚರ್ನ ನೋಡಿದಾಗ ಫಿಲ್ಟ್ರೇಟ್ ನಮಗೆ ಫಾರ್ಮೇಷನ್ ಆದಾಗ ನಮಗೆ ಬೈಕಾರ್ಬೊನೇಟ್ ಅಯಾನ್ಸ್ಗಳಾಗಿರ್ಬೋದು, ಸೋಡಿಯಂ ಕ್ಲೋರೈಡು, ವಾಟರು ಎಲ್ಲ ಏನಾಗ್ತದೆ, ರೀಅಬ್ಸಾರ್ಬ್ ಆಗ್ತಾ ಇದೆ. ಇನ್ನು ಸೆಕ್ರೇಷನ್ ಫಾರ್ಮ್ ಅಲ್ಲಿ ನಮಗೆ H+, K+ ಸಹ ರೀಅಬ್ಸಾರ್ಪ್ಷನ್, ಅಮೋನಿಯಾ ಎಲ್ಲ ನಾವು H+ ಮತ್ತೆ ಅಮೋನಿಯಾ ಎಲ್ಲ ಸೆಕ್ರೀಟ್ ಆಗ್ತಾ ಇದೆ ಅಂತ ನಾವು ಹೇಳಿದ್ವಲ್ವಾ, ಆ ಫಿಲ್ಟ್ರೇಟ್ಗೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಸೊ ಈ ರೀತಿ ಪ್ರಾಕ್ಸಿಮಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಎಲ್ಲ ರೀಅಬ್ಸಾರ್ಪ್ಷನ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ, ಸೆಕ್ರೀಷನ್ಸ್ ಅಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಬಟ್ PCT ಅನ್ನುವಂಥದ್ದು ಮೇಜರ್ ಸೈಟ್ ಫಾರ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಸಾಲ್ಯೂಟ್ಸ್ ಫ್ರಮ್ ದ ಫಿಲ್ಟ್ರೇಟ್. ಓಕೆನಾ? ಸೊ ನಮ್ಮ 125 ml per minute ಅಥವಾ 180 liters per day ಅನ್ನೋ ಹೈ ಅಮೌಂಟ್ ಅಲ್ಲಿ ಫಾರ್ಮೇಷನ್ ಅಂತ ಫಿಲ್ಟ್ರೇಟ್ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಇರುತ್ತೆ. ಈ ವಾಟರ್ ಎಲ್ಲ ಮತ್ತೆ ತಗೊಳ್ಳೇಬೇಕಲ್ಲ ನಾವು, ಅಷ್ಟೊಂದು ವಾಟರ್ನೆಲ್ಲ ಲೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಮತ್ತೆ ತಗೊಳ್ಳುವಂತ ಕೆಲಸದಲ್ಲಿ PCT ಒಂದು ಮೇಜರ್ ರೋಲ್ ಅನ್ನ ಮಾಡುತ್ತೆ. PCT is the major site for absorption of water and solutes from the filtrate. ಓಕೆನಾ? ಸರಿ, ಸೊ ನೆಕ್ಸ್ಟ್ ನಮಗೆ PCT ಏನೇನನ್ನ ರೀಅಬ್ಸಾರ್ಬ್ ಮಾಡ್ಕೊಳುತ್ತೆ ಅಂತ ಹೇಳ್ಕೊಂಡು ನೋಡೋಣ. PCT 70 to 80% ಆಫ್ ದ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಅನ್ನ ರೀಅಬ್ಸಾರ್ಬ್ ಮಾಡ್ಕೊಳುತ್ತೆ ಅಂತ ಹೇಳಿದ್ವಿ. ಓಕೆನಾ? ಸೊ ಆಲ್ರೆಡಿ ನಾವು ಹೇಳಿದ್ವಿ PCT ಅನ್ನೋದು ಒಂದು ಮೇಜರ್ ಸೈಟ್ ಆಗಿರುತ್ತೆ ಅಬ್ಸಾರ್ಪ್ಷನ್ಗೋಸ್ಕರ. 70 to 80% ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಜೊತೆಗೇನೆ ಆಲ್ಮೋಸ್ಟ್ ಆಲ್ ನ್ಯೂಟ್ರಿಯನ್ಸ್ ಲೈಕ್ ಗ್ಲೂಕೋಸ್, ಅಮೈನೋ ಆಸಿಡ್ಸ್ ಆಲ್ಮೋಸ್ಟ್ 100% ಅದನ್ನೆಲ್ಲ ಏನ್ ಮಾಡುತ್ತೆ, ರೀಅಬ್ಸಾರ್ಬ್ ಮಾಡ್ಕೊಳುತ್ತೆ PCT ಅನ್ನೋದು. ಅದಕ್ಕೆ ಅದನ್ನ ಮೇಜರ್ ಸೈಟ್ ಫಾರ್ ಅಬ್ಸಾರ್ಪ್ಷನ್ ಅಂತ ನಾವು ಕರೆದಿರುವಂತದ್ದು. ಓಕೆನಾ? ಸರಿ, ಇನ್ನು ಟ್ಯೂಬುಲರ್ ಸೆಕ್ರೇಷನ್ಸ್ ಗಳು ಏನೇನು ನಡೆಯುತ್ತೆ, ಫಿಲ್ಟ್ರೇಟ್ಗೆ ಏನೇನು ಕಳಿಸ್ಕೊಡುತ್ತೆ PCT ಅನ್ನುವಂಥದ್ದು. PCT ಹೆಲ್ಪ್ಸ್ ಇನ್ ರೆಗ್ಯುಲೇಟಿಂಗ್ ದ pH ಅಂಡ್ ಅಯಾನಿಕ್ ಬ್ಯಾಲೆನ್ಸ್ ಆಫ್ ದ ಬಾಡಿ ಫ್ಲೂಯಿಡ್ಸ್. ಓಕೆನಾ? ಸೊ ನಾವು ಟ್ಯೂಬುಲರ್ ಸೆಕ್ರೇಷನ್ ಆಲ್ರೆಡಿ ನೋಡಿದ್ವಿ, ನಮ್ಮ ಬಾಡಿ ಆಸಿಡ್ ಬೇಸ್ ಬ್ಯಾಲೆನ್ಸು ಮತ್ತೆ ಅಯಾನಿಕ್ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಟ್ಯೂಬುಲರ್ ಸೆಕ್ರೇಷನ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಕೊಂಡು, ಅದರಲ್ಲೇನೆ ಸೆಕ್ರೇಷನಲ್ಲಿ ನಮ್ಮ ಈ PCT ಟ್ಯೂಬುಲರ್ ಸೆಕ್ರೇಷನ್ ನಡೆಸಿದಾಗ ಬಾಡಿಯ pH ಮತ್ತೆ ಅಯಾನಿಕ್ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಬೈ ದ ಸೆಲೆಕ್ಟಿವ್ ಸೆಕ್ರೇಷನ್ ಆಫ್ H+ ಅಂಡ್ ಅಮೋನಿಯಾ ಇನ್ ಟು ದ ಫಿಲ್ಟ್ರೇಟ್ ಅಂತ ಹೇಳ್ಕೊಂಡು. ಓಕೆನಾ? ಸೊ ಸೆಲೆಕ್ಟಿವ್ ಆಗಿ ಫಿಲ್ಟ್ರೇಟ್ಗೆ ಇದನ್ನೆಲ್ಲ ಸೆಕ್ರೇಟ್ ಮಾಡ್ಕೊಂಡು ಕಳಿಸ್ಕೊಡ್ತಾ ಇರುವಂತದ್ದು, ದಟ್ ಇಸ್ ಟ್ಯೂಬುಲರ್ ಸೆಕ್ರೇಷನ್. PCT ಏನೇನು ಸೆಕ್ರೇಟ್ ಮಾಡುತ್ತೆ, ನಮಗೆ ಸೆಲೆಕ್ಟಿವ್ ಸೆಕ್ರೇಷನ್ ಆಫ್ H+ ಅಯಾನ್ಸು, ಅಮೋನಿಯಾ ಇದನ್ನೆಲ್ಲ ಫಿಲ್ಟ್ರೇಟ್ಗೆ ಕಳಿಸ್ಕೊಡುವಂಥದ್ದು. ಓಕೆ,
ಓಕೆನಾ. ಸರಿ, ಆಫ್ಟರ್ ರೀಅಬ್ಸಾರ್ಪ್ಷನ್ ಅಂಡ್ ಸೆಕ್ರೀಷನ್ ದ ಫಿಲ್ಟ್ರೇಟ್ ಇನ್ಸೈಡ್ ದ PCT ರಿಮೇನ್ ಐಸೋಟೋನಿಕ್ ಟು ಬ್ಲಡ್ ಎಸೆನ್ಷಿಯಲಿ. ಸೊ ಗ್ಲಾಮೆರುಲರ್ ಫಿಲ್ಟ್ರೇಟು ಸಹ ಬ್ಲಡ್ಡಿನ ಆಸ್ಮೊಲಾರಿಟಿಯ ಜೊತೆಗೆ ಐಸೋಟೋನಿಕ್ ಆಗಿತ್ತು. ಅದೇ ಫಿಲ್ಟ್ರೇಟು PCT ಮುಖಾಂತರ ಹೋದಾಗೂ ಸಹ ಅದರ ಆಸ್ಮೊಲಾರಿಟಿನೂ ಸಹ ಬ್ಲಡ್ಡಿನ ಜೊತೆಗೆ ಸಿಮಿಲರ್ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ಏನು ವ್ಯಾಲ್ಯೂ ಬರುತ್ತೋ ಬ್ಲಡ್ಡಿನ ಆಸ್ಮೊಲಾರಿಟಿಯ ವ್ಯಾಲ್ಯೂ ಅದು ಇಲ್ಲಿಯೂ ಸಹ ಸಿಮಿಲರ್ ಆಗಿರುತ್ತೆ. ಇದೆಲ್ಲ ಚೇಂಜ್ ಆಗ್ತಾ ಹೋಗುವಂಥದ್ದು ನೆಕ್ಸ್ಟ್ ಸ್ಟೆಪ್ಸ್ಗಳಲ್ಲಿ. ಇದರ ನಮ್ಮ ಫಿಲ್ಟ್ರೇಟ್ನ ಆಸ್ಮೊಲಾರಿಟಿ ಬ್ಲಡ್ಗೆ ಕಂಪೇರ್ ಮಾಡಿದಾಗ ಚೇಂಜ್ ಆಗ್ತಾ ಹೋಗ್ತಿರುವಂಥದ್ದು ನೆಕ್ಸ್ಟ್ ಕೇಸಸ್ಗಳಲ್ಲಿ, ನೆಕ್ಸ್ಟ್ ಸ್ಟೆಪ್ಸ್ಗಳಲ್ಲಿ. ಓಕೆ, ಮತ್ತೆ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಆಸ್ಮೊಲಾರಿಟಿ ಅನ್ನುವಂಥದ್ದು ಅದರಲ್ಲಿ ಡಿಫ್ರೆನ್ಸ್ ಬರುವಂಥದ್ದು. ಓಕೆ, ಸೊ ಅಂಟಿಲ್ ಗ್ಲಾಮೆರುಲರ್ ಫಿಲ್ಟ್ರೇಷನ್ ಅಲ್ಲೂ ಸಹ ಆಸ್ಮೊಲಾರಿಟಿ ಬ್ಲಡ್ಡಿನ ಜೊತೆಗೆ ಸೇಮ್ ಇರುತ್ತೆ. ಐಸೋಟೋನಿಕ್ ಟು ಬ್ಲಡ್ ನ ತರ ನಾವು ಹೇಳಿದ್ವಿ. PCTಯಲ್ಲಿ ಬಂದಂತ ಬ್ಲಡ್ ಸಹ, PCTಯಲ್ಲಿ ಬಂದಂತ ಫಿಲ್ಟ್ರೇಟು ಸಹ ಅದರ ಆಸ್ಮೊಲಾರಿಟಿನೂ ಬ್ಲಡ್ಡಿನ ಜೊತೆಗೆ ಐಸೋಟೋನಿಕ್ ಆಗೇ ಇರುತ್ತೆ. ಓಕೆ, ಸರಿ. ಸೊ ವ್ಯಾಲ್ಯೂ ಅನ್ನ ಆಲ್ರೆಡಿ ನಾವು ನೋಡಿದ್ವಿ ಎಷ್ಟು ಅಂತ ಹೇಳ್ಕೊಂಡು. ದೆನ್ ಲೂಪ್ ಆಫ್ ಹೆನ್ಲಿಗೆ ಹೋಗೋದು. ಲೂಪ್ ಆಫ್ ಹೆನ್ಲಿಯಲ್ಲಿ ಎಸೆನ್ಷಿಯಲಿ ನಮಗೆ ಡಿಸೆಂಡಿಂಗ್ ಲಿಂಬ್ ಬರುತ್ತೆ ಮತ್ತೆ ಅಸೆಂಡಿಂಗ್ ಲಿಂಬ್ ನಮಗೆ ಬಂದಿತ್ತಲ್ವಾ. ಸೊ ಡಿಸೆಂಡಿಂಗ್ ಲಿಂಬ್ ಬಂತು ಮತ್ತೆ ಅಸೆಂಡಿಂಗ್ ಲಿಂಬ್ ನಮಗೆ ಬಂದಿತ್ತು. ಓಕೆ, ಸೊ ಐಸೋಟೋನಿಕ್ ಫಿಲ್ಟ್ರೇಟು ಗ್ಲಾಮೆರುಲರ್ ಫಿಲ್ಟ್ರೇಟ್ ಫಾರ್ಮೇಷನ್ ಆದಂಥದ್ದು ಐಸೋಟೋನಿಕ್ ಟು ಬ್ಲಡ್ ಆಗಿತ್ತು. ಮತ್ತೆ ಅದು PCTಗೆ ಬಂದಾಗ ಐಸೋಟೋನಿಕ್ ಫಿಲ್ಟ್ರೇಟ್ ಆಗಿದೆ. ಸೊ ಐಸೋಟೋನಿಕ್ ಫಿಲ್ಟ್ರೇಟ್ ಫ್ರಮ್ PCT ಎಂಟರ್ಸ್ ದಿ ಲೂಪ್ ಆಫ್ ಹೆನ್ಲಿ. ಎಸೆನ್ಷಿಯಲಿ ಫಸ್ಟ್ಗೆ ಎಂಟರ್ ಆಗುವಂಥದ್ದು ಡಿಸೆಂಡಿಂಗ್ ಲಿಂಬ್ ಆಫ್ ದ ಹೆನ್ಲೀಸ್ ಲೂಪ್ ಆಫ್ ಹೆನ್ಲಿಯಲ್ಲಿ DL ಆಫ್ LOH ಅಂತ ಕರೆಯುವಂಥದ್ದು ಡಿಸೆಂಡಿಂಗ್ ಲಿಂಬ್ ಆಫ್ ಲೂಪ್ ಆಫ್ ಹೆನ್ಲಿ. ಸೊ ಡಿಸೆಂಡಿಂಗ್ limb of loop of Henle is essentially permeable to water. ಓಕೆನಾ, ವಾಟರ್ಗೆ ಪರ್ಮಿಯಬಲ್ ಆಗಿರುತ್ತೆ ಬಟ್ ಆಲ್ಮೋಸ್ಟ್ ಇಂಪರ್ಮಿಯಬಲ್ ಟು ಎಲೆಕ್ಟ್ರೋಲೈಟ್ಸ್ ಗಳಿಗೆ ಇಂಪರ್ಮಿಯಬಲ್ ಆಗಿರುತ್ತೆ. ಸೊ ಇದು ಸ್ಲೈಟ್ಲಿ ಒಂದು ಸ್ವಲ್ಪ ಕಾಂಟ್ರಾಸ್ಟಿಂಗ್ ಆಗಿ ಬರುತ್ತೆ. ಅಸೆಂಡಿಂಗ್ ಲಿಂಬು ಮತ್ತೆ ಡಿಸೆಂಡಿಂಗ್ ಲಿಂಬ್ ಆಫ್ LOH ಲೂಪ್ ಆಫ್ ಹೆನ್ಲಿ ಅನ್ನುವಂಥದ್ದು ಎಸೆನ್ಷಿಯಲಿ ಆಪೋಸಿಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಓಕೆನಾ, ಆಪೋಸಿಟ್ ರೀತಿಯಲ್ಲಿ ಅಂದ್ರೆ ಏನು, ಪರ್ಮಿಯಬಲ್ ಟು ವಾಟರ್ ಆದರೆ ಅಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ಇಂಪರ್ಮಿಯಬಲ್ ಟು ವಾಟರ್ ಆಗುತ್ತೆ. ಇನ್ನು ಎಲೆಕ್ಟ್ರೋಲೈಟ್ಸ್ ನ ಕೇಸಿಗೆ ಬಂದ್ರೆ ಡಿಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ಎಲೆಕ್ಟ್ರೋಲೈಟ್ಸ್ ನ ಕೇಸಲ್ಲಿ ಆಲ್ಮೋಸ್ಟ್ ಇಂಪರ್ಮಿಯಬಲ್ ಆಗಿದ್ರೆ ಅಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ಎಲೆಕ್ಟ್ರೋಲೈಟ್ಸ್ ನ ಕೇಸಲ್ಲಿ ಪರ್ಮಿಯಬಲ್ ಆಗಿರುತ್ತೆ. ಓಕೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒಂದು ಸ್ವಲ್ಪ ನಾವು ಇದಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, ಸೊ ನಮ್ಮ ಲೂಪ್ ಆಫ್ ಹೆನ್ಲಿಯಲ್ಲಿ ಡಿಸೆಂಡಿಂಗ್ ಲಿಂಬ್ ಬರುತ್ತಲ್ವಾ, ಕೆಳಗಡೆ ಹೋಗುವಂಥದ್ದು ಡಿಸೆಂಡಿಂಗ್ ಲಿಂಬು, ಇಲ್ಲಿಂದಾನೆ ಮತ್ತದು ಅಸೆಂಡಿಂಗ್ ಲಿಂಬ್ ಆಗಿ ಬರುವಂಥದ್ದು. ಓಕೆ, ಸೊ ಇಲ್ಲಿಂದಾನೆ ಮತ್ತದು ಅಸೆಂಡಿಂಗ್ ಲಿಂಬ್ ಆಗಿ ಬರುವಂಥದ್ದು. ಸೊ ಡಿಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ಜಸ್ಟ್ ಟು ಮೆನ್ಷನ್ ಪರ್ಮಿಯಬಲ್ ಟು ವಾಟರ್. ಓಕೆನಾ, ವಾಟರ್ಗೆ ಪರ್ಮಿಯಬಲ್ ಆಗಿರುತ್ತೆ. ಎಲೆಕ್ಟ್ರೋಲೈಟ್ಸ್ ನ ಕೇಸಲ್ಲಿ ಅದು ಪರ್ಮಿಯಬಲ್ ಆಗಿರೋದಿಲ್ಲ. ಸೊ ಎಲೆಕ್ಟ್ರೋಲೈಟ್ಸ್ ಆದರೆ ಸೊ ಇಟ್ ಈಸ್ ನಾಟ್ ಪರ್ಮಿಯಬಲ್ ಎಸೆನ್ಷಿಯಲಿ. ಓಕೆನಾ, ಸರಿ. ಸೊ ಇನ್ನು ಡಿಸೆಂಡಿಂಗ್ ಲಿಂಬಲ್ಲಿ ಈ ರೀತಿ ಆದರೆ ವಾಟರ್ಗೆ ಪರ್ಮಿಯಬಲ್ ಆಗಿರುತ್ತೆ. ಇನ್ ದ ಕೇಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಆದರೆ ಎಲೆಕ್ಟ್ರೋಲೈಟ್ಸ್ಗಳಾದರೆ ಸೊ ಅದಕ್ಕೆ ಅದು ಪರ್ಮಿಯಬಲ್ ಆಗಿ ಇರೋದಿಲ್ಲ ಅಂತ ಹೇಳ್ಕೊಂಡು ಇಟ್ ಇಸ್ ಇಂಪರ್ಮಿಯಬಲ್ ಟು ಎಲೆಕ್ಟ್ರೋಲೈಟ್ಸ್. ಓಕೆನಾ, ಸರಿ. ಆಸ್ ದಿ ಐಸೋಟೋನಿಕ್ ಫಿಲ್ಟ್ರೇಟ್ ಮೂವ್ಸ್ ಡೌನ್ ಥ್ರೂ ದ ಡಿಸೆಂಡಿಂಗ್ ಲಿಂಬ್ ಇಟ್ ಲೂಸಸ್ ವಾಟರ್. ಸೊ ಹಾಗಾಗಿ ವಾಟರ್ನ ಲೂಸ್ ಮಾಡ್ಕೊಳ್ಳೋದ್ರಿಂದ ಇವಾಗ ನಮಗೆ ಆಸ್ಮೊಲಾರಿಟಿಯಲ್ಲಿ ವ್ಯತ್ಯಾಸಗಳು ಬರಲಿಕ್ಕೆ ಶುರು ಆಗ್ಬೋದು. ಇಟ್ ಲೂಸಸ್ ವಾಟರ್ ಇನ್ ಟು ದಿ ಇಂಟರ್ಸ್ಟಿಷಿಯಂ ಅಂಡ್ ದಿಸ್ ಕಾನ್ಸಂಟ್ರೇಟ್ ದ ಫಿಲ್ಟ್ರೇಟ್. ಓಕೆನಾ, ಸೊ ಇಲ್ಲಿ ಫಿಲ್ಟ್ರೇಟ್ ಕಾನ್ಸಂಟ್ರೇಟ್ ಆಗ್ತಾ ಇದೆ, ಇಲ್ಲಿಂದ ನಮಗೆ ಆಸ್ಮೊಲಾರಿಟಿಯಲ್ಲಿ ವ್ಯತ್ಯಾಸಗಳು ನಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಓಕೆನಾ, ಸೊ ಎಸೆನ್ಷಿಯಲಿ ಐಸೋಟೋನಿಕ್ ಫಿಲ್ಟ್ರೇಟ್ ಆಗಿತ್ತು, PCT ಇಂದಾನು ಬರ್ತಾ ಇರಬೇಕಾದ್ರೆ ಐಸೋಟೋನಿಕ್ ಫಿಲ್ಟ್ರೇಟ್ ಆಗಿತ್ತು. ಬಟ್ ಇಲ್ಲಿಂದ ವಾಟರ್ ಡಿಸೆಂಡಿಂಗ್ ಲಿಂಬ್ ಇಂದ ಫಿಲ್ಟ್ರೇಟ್ ಪಾಸ್ ಆಗಬೇಕಾದ್ರೆ ಇದು ವಾಟರ್ನೆಲ್ಲ ಏನ್ ಮಾಡುತ್ತೆ, ಇಂಟರ್ಸ್ಟಿಷಿಯಂಗೆ ಲೂಸಸ್ ವಾಟರ್ ಇಂಟು ದಿ ಇಂಟರ್ಸ್ಟಿಷಿಯಂಗೆ ಕಳಿಸ್ಕೊಟ್ಟು ಅಂಡ್ ದಿಸ್ ಕಾನ್ಸಂಟ್ರೇಟ್ಸ್ ದ ಫಿಲ್ಟ್ರೇಟ್. ವಾಟರ್ನ ಇಂಟರ್ಸ್ಟಿಷಿಯಂಗೆ ಲೂಸ್ ಮಾಡೋದ್ರಿಂದಾನೇ ಫಿಲ್ಟ್ರೇಟ್ ಅನ್ನುವಂಥದ್ದು ಇನ್ನೂ ಕಾನ್ಸಂಟ್ರೇಟೆಡ್ ಆಗುತ್ತೆ. ಓಕೆ, ಸರಿ. ಸೊ ಅಲ್ಲಿ ನಾವು ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು. ಓಕೆ, ಡಿಸೆಂಡಿಂಗ್ ಲಿಂಬ್ ಏನ್ ಮಾಡ್ತಾ ಇದೆ ಇಲ್ಲಿ, ಡಿಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ಪರ್ಮಿಯಬಲ್ ಟು ವಾಟರ್. ಓಕೆನಾ, ಪರ್ಮಿಯಬಲ್ ಟು ವಾಟರ್. ಈ ಕೇಸಲ್ಲಿ ನಮಗೆ ಎಲೆಕ್ಟ್ರೋಲೈಟ್ಸ್ ಗಳು ಮೂವ್ ಆಗ್ಲಿಕ್ಕೆ ನಮಗೆ ಕಾಣ್ತಾ ಇಲ್ಲ, ಇಲ್ಲಿ ಯಾವುದು ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಓಕೆ, ಸೊ ಇದು ಆಕ್ಚುಲಿ ಗ್ಲಾಮೆರುಲಸ್. ಇದನ್ನೆಲ್ಲ PCT ಅಂತ ಅನ್ಕೊಳ್ಳಿ. ಈ ಪೋರ್ಷನ್ಸ್ ಗಳನ್ನ ಇಲ್ಲಿ ನಮಗೆ ಡಿಸೆಂಡಿಂಗ್ ಲಿಂಬ್ ಬರ್ತಾ ಇದೆ ಆಫ್ LOH, DL ಆಫ್ LOH. ಅದು ಪರ್ಮಿಯಬಲ್ ಟು ವಾಟರ್, ಇಂಟರ್ಸ್ಟಿಷಿಯಂಗೆ ವಾಟರ್ ನ ಕಳಿಸ್ಕೊಡ್ತಾ ಇದೆ. ಬಟ್ ಈ ರೀತಿ ವಾಟರ್ ನ ಲೂಸ್ ಮಾಡ್ತಿರೋದ್ರಿಂದ ಸೊಲ್ಯೂಟ್ ಗಳ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಒಂದ್ ಸ್ವಲ್ಪ ಜಾಸ್ತಿ ಆಗ್ತಿದೆ ನಮ್ಮ ಫಿಲ್ಟ್ರೇಟ್ ಅಲ್ಲಿ. ಅದಕ್ಕೆ ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್ ಸಹ ಜಾಸ್ತಿ ಆಗ್ತಾ ಇದೆ. ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಆಸ್ಮೊಲಾರಿಟಿನೂ ಸಹ ಇಲ್ಲಿ ಇನ್ಕ್ರೀಸ್ ಆಗೋದನ್ನ ನಾವು ನೋಡಬಹುದು. ಓಕೆನಾ, ಸೊ ನಿಧಾನಕ್ಕೆ ಇಲ್ಲಿವರೆಗೂ 300 ಅಲ್ಲ ಇತ್ತು ವಿಚ್ ಇಸ್ ಐಸೋಟೋನಿಕ್ ಟು ಬ್ಲಡ್. ಇಲ್ಲಿಗೆ ಬರ್ತಿದ್ದಂಗೆ ನಮಗೆ ಆಸ್ಮೊಲಾರಿಟಿ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಕಾನ್ಸಂಟ್ರೇಟೆಡ್ ಆಗ್ತಾ ಇದೆ ಫಿಲ್ಟ್ರೇಟ್ ಅನ್ನುವಂಥದ್ದು. ಯಾಕೆ ಕಾನ್ಸಂಟ್ರೇಟೆಡ್ ಆಗ್ತಾ ಇದೆ, ಬಿಕಾಸ್ ಇಂಟರ್ಸ್ಟಿಷಿಯಂಗೆ ಇದು ವಾಟರ್ ನ ಲೂಸ್ ಮಾಡ್ತಾ ಇದೆ, ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಿಗೆ ನಾವು ನೋಡಬಹುದು ವ್ಯಾಲ್ಯೂಸ್ ಆಫ್ ಆಸ್ಮೊಲಾರಿಟಿ ಅನ್ನುವಂಥದ್ದು ನಮ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಡಿಸೆಂಡಿಂಗ್ ಲಿಂಬ್ ಅಲ್ಲಿ ನಮಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಸರಿ. ಎಲ್ಲಿ ಎಷ್ಟು ಜಾಸ್ತಿ ಆಗ್ಬಹುದು ನಮ್ಮ ಆಸ್ಮೊಲಾರಿಟಿ
ಆಸ್ಮೊಲಾರಿಟಿ ಅಂತ ಹೇಳಿದ್ರೆ ಆಸ್ಮೊಲಾರಿಟಿ ಆಫ್ ದ ಫಿಲ್ಟ್ರೇಟ್ ಇನ್ಕ್ರೀಸಸ್ ಫ್ರಮ್ 300 to 1200 ವರೆಗೂ ನಮಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಎಲ್ಲಿ ಡಿಸೆಂಡಿಂಗ್ ಲಿಂಬ್ ಆಫ್ ಲೂಪ್ ಆಫ್ ಹೆನ್ಲಿಯಲ್ಲಿ. ಓಕೆನಾ, ಸರಿ. ಯಾಕೆ ಲೂಸ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಫಿಲ್ಟ್ರೇಟ್ ಇನ್ನೂ ಕಾನ್ಸಂಟ್ರೇಟೆಡ್ ಆಗ್ತಾ ಹೋಗುತ್ತೆ. ಯಾಕೆ ಕಾನ್ಸಂಟ್ರೇಟೆಡ್ ಆಗ್ತಾ ಹೋಗುತ್ತೆ? ಬಿಕಾಸ್ ಇಟ್ ಲೂಸಸ್ ವಾಟರ್ ಟು ದಿ ಇಂಟರ್ಸ್ಟೀಷಿಯಂ. ಓಕೆನಾ, ಸರಿ. Then let's go into AL of LOH, ascending limb of loop of Henle ಹೋಗೋಣ. ascending limb of loop of Henle ಫಂಕ್ಷನ್ಸ್ ಅನ್ನ ನೋಡೋಣ. ಸೊ ನಾನು DL ಅನ್ನ ಮೆನ್ಷನ್ ಮಾಡಬೇಕಾದ್ರೆ, ಡಿಸೆಂಡಿಂಗ್ ಲಿಂಬ್ ಅನ್ನ ಮೆನ್ಷನ್ ಮಾಡಬೇಕಾದ್ರೆ ನಾನು ಇದನ್ನ ಹೇಳಿದ್ದೆ. ಅಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ಒಂದು ರೀತಿ ಆಪೋಸಿಟ್ ಫಂಕ್ಷನ್ ಅನ್ನು ನಡೆಸುತ್ತೆ ಡಿಸೆಂಡಿಂಗ್ ಲಿಂಬ್ ನೋಡೋದಾದ್ರೆ. ಸೊ ಅಸೆಂಡಿಂಗ್ ಲಿಂಬ್ ಇಸ್ ಎಸೆನ್ಷಿಯಲಿ, ಅಸೆಂಡಿಂಗ್ ಲಿಂಬ್ ಅನ್ನು ನಾವು ಬರೆಯೋದಾದ್ರೆ ಇಟ್ ಈಸ್ ಇಂಪರ್ಮಿಯಬಲ್ ಟು ವಾಟರ್ ಆಗಿರುತ್ತೆ. ಓಕೆ, ವಾಟರ್ಗೆ ಇದು ಇಂಪರ್ಮಿಯಬಲ್ ಆಗಿರುತ್ತೆ. ಓಕೆ, ಇಂಪರ್ಮಿಯಬಲ್ ಆಗಿದ್ದು ಎಲೆಕ್ಟ್ರೋಲೈಟ್ಸ್ಗಳಿಗೆ ಇದು ಪರ್ಮಿಯಬಲ್ ಆಗಿರುತ್ತೆ. ಇನ್ನೊಮ್ಮೆ ನಾವು ಈ ಡಯಾಗ್ರಾಮ್ ಅನ್ನು ನೋಡೋದಾದ್ರೆ ನೋಡಿ, ಅಸೆಂಡಿಂಗ್ ಲಿಂಬ್ ಏನಾಗ್ತಾ ಇದೆ, ಅಸೆಂಡಿಂಗ್ ಲಿಂಬ್ ಇದೆಯಲ್ಲ, ಅಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ವಾಟರ್ನ ಇದು ಮಾಡ್ತಾ ಇಲ್ಲ, ಎಲೆಕ್ಟ್ರೋಲೈಟ್ಸ್ಗಳನ್ನೆಲ್ಲ ಹೊರಗಡೆ ಕಳಿಸ್ತಾ ಇದೆ. ಇಟ್ ಇಸ್ ಪರ್ಮಿಯಬಲ್ ಟು ಎಲೆಕ್ಟ್ರೋಲೈಟ್ಸ್. ಓಕೆನಾ, ಸರಿ. ಸೊ ಇಟ್ ಈಸ್ ಇಂಪರ್ಮಿಯಬಲ್ ಟು ವಾಟರ್ ಎಸೆನ್ಷಿಯಲಿ, but allows the transport of electrolytes active or passively, ಎನರ್ಜಿಯನ್ನು ಖರ್ಚು ಮಾಡಿ ಅಥವಾ ಎನರ್ಜಿಯನ್ನು ಖರ್ಚು ಮಾಡದೆ ಅಥವಾ ಮಾಡಿ ಎರಡೂ ಕೇಸ್ಗಳಲ್ಲಿ ಇಂಟು ದಿ ಇಂಟರ್ಸ್ಟೀಷಿಯಂ ಆಫ್ ದ ಕಿಡ್ನಿಗೆ ಕಳಿಸ್ಕೊಡ್ತಾ ಇದೆ. ಓಕೆನಾ, ಸರಿ. ಸೊ ಆಸ್ ದ ಕಾನ್ಸಂಟ್ರೇಟೆಡ್ ಫಿಲ್ಟ್ರೇಟ್ ಪಾಸ್ ಅಪ್ವರ್ಡ್ಸ್ ಥ್ರೂ ದಿ AL of LOH, ಇಟ್ ಗೆಟ್ಸ್ ಡೈಲ್ಯೂಟೆಡ್. ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ಇವಾಗ, ಮತ್ತೆ ಇಟ್ ಗೆಟ್ಸ್ ಡೈಲ್ಯೂಟೆಡ್ ಡ್ಯೂ ಟು ದ ಪಾಸೇಜ್ ಆಫ್ ಎಲೆಕ್ಟ್ರೋಲೈಟ್ಸ್ ಇನ್ ಟು ದ ಮೆಡ್ಯುಲರಿ ಫ್ಲೂಯಿಡ್ಗೆ ಹೋಗ್ತಿದ್ದಂಗೆನೆ. ಓಕೆ, ಸೊ DLಗೆ ಬರ್ತಿದ್ದಂಗೆನೆ ವಾಟರ್ನ ಲೂಸ್ ಮಾಡ್ತು, ಆ ಫಿಲ್ಟ್ರೇಟು ವಾಟರ್ನ ಲೂಸ್ ಮಾಡಿಕೊಂಡು ಫಿಲ್ಟ್ರೇಟ್ ಕಾನ್ಸಂಟ್ರೇಟೆಡ್ ಆಗಿದೆ, ಆಸ್ಮೊಲಾರಿಟಿ ಜಾಸ್ತಿ ಆಗಿದೆ. ಓಕೆ, ಸೊ ಬಟ್ ಅಸೆಂಡಿಂಗ್ ಲಿಂಬ್ಗೆ ಹೋಗ್ತಿದ್ದಂಗೆನೆ ಅದು ವಾಟರ್ಗೆ ಇಂಪರ್ಮಿಯಬಲ್ ಅಲ್ಲ, ಎಲೆಕ್ಟ್ರೋಲೈಟ್ಸ್ನ ಟ್ರಾನ್ಸ್ಪೋರ್ಟ್ ಅನ್ನು ಅಲೋ ಮಾಡುತ್ತೆ. ಎಸೆನ್ಷಿಯಲಿ ವಾಟರ್ಗೆ ಇಂಪರ್ಮಿಯಬಲ್, ಬಟ್ ಎಲೆಕ್ಟ್ರೋಲೈಟ್ಸ್ನ ಕೇಸಲ್ಲಿ ಬಂದಾಗ ಅದು ಅಲೋ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ, ಎಲೆಕ್ಟ್ರೋಲೈಟ್ಸ್ ಅನ್ನ ಪಾಸೇಜ್ ಅನ್ನ ಅಲೋ ಮಾಡುತ್ತೆ. ಓಕೆ, AL ಅನ್ನುವಂಥದ್ದು ಅಸೆಂಡಿಂಗ್ ಲಿಂಬು. ಸೊ ರೀತಿ ಎಲೆಕ್ಟ್ರೋಲೈಟ್ಸ್ ಅನ್ನ ಮತ್ತೆ ಪಾಸ್ ಮಾಡ್ತಿರೋದ್ರಿಂದ ಆ ಕಾನ್ಸಂಟ್ರೇಟೆಡ್ ಫಿಲ್ಟ್ರೇಟ್ ಅನ್ನುವಂಥದ್ದು ಮತ್ತೆ ಡೈಲ್ಯೂಟ್ ಆಗುತ್ತೆ. ಓಕೆ, ಸರಿ, ಗೆಟ್ಸ್ diluted due to the passage of electrolytes. Okay na, passage of electrolytes into the medullary fluid. Okay, so next, reabsorption is minimum in the AL of LOH ಅಲ್ಲಿ reabsorption ಅನ್ನೋಂಥದ್ದು ಕಡಿಮೆ ಆಗಿರುತ್ತೆ ಅಂತ ಹೇಳ್ಕೊಂಡು. This segment plays a major role in the maintenance of high osmolarity in the medullary interstitium ಅಲ್ಲಿ. ಓಕೆನಾ, ಸೊ ಮೆಡ್ಯುಲರಿ ಇಂಟರ್ಸ್ಟೀಷಿಯಂ ಅಲ್ಲಿ ಒಂದು ಹೈ ಆಸ್ಮೊಲಾರಿಟಿನ ಮೇಂಟೈನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾಕೆ? ಎಲೆಕ್ಟ್ರೋಲೈಟ್ಸ್ಗಳನ್ನ ಪಾಸ್ ಮಾಡಿ ಕೊಡ್ತಾ ಇದೆ. ಎಲೆಕ್ಟ್ರೋಲೈಟ್ಸ್ಗಳು ಸಾಲ್ಯೂಟ್ಸ್ಗಳ ರೀತಿ ಫಂಕ್ಷನ್ ಮಾಡುತ್ತೆ. ಈ ಸಾಲ್ಯೂಟ್ಸ್ಗಳು ಆಸ್ಮೋಟಿಕಲಿ ಆಕ್ಟಿವ್ ಆಗಿರೋದ್ರಿಂದ ಅದೇನ್ ಮಾಡುತ್ತೆ, ಮೆಡ್ಯುಲರಿ ಫ್ಲೂಯಿಡ್ಗೆ ಎಲೆಕ್ಟ್ರೋಲೈಟ್ಸ್ ಅನ್ನ ಕಳಿಸ್ಕೊಟ್ಟಾಗ ಈ ಎಲೆಕ್ಟ್ರೋಲೈಟ್ಸ್ಗಳು ಆಸ್ಮೋಟಿಕಲಿ ಆಕ್ಟಿವ್ ಆಗಿರೋದ್ರಿಂದ ಆಸ್ಮೊಲಾರಿಟಿ ಆಫ್ ಮೆಡ್ಯುಲರಿ ಫ್ಲೂಯಿಡ್ ಅನ್ನ ಜಾಸ್ತಿ ಮಾಡುತ್ತೆ. ಓಕೆ, ಸೊ ಹೈ ಆಸ್ಮೊಲಾರಿಟಿ ಇನ್ ದ ಮೆಡ್ಯುಲರಿ ಇಂಟರ್ಸ್ಟೀಷಿಯಂ ಅಲ್ಲಿ ಮೇಂಟೈನ್ ಮಾಡುತ್ತೆ. ಯಾಕೆ? ಒನ್ಸ್ ಅಗೇನ್ ಇದು ಎಲೆಕ್ಟ್ರೋಲೈಟ್ಸ್ಗಳನ್ನ ಕಳಿಸ್ಕೊಡುತ್ತೆ. ಮೆಡ್ಯುಲರಿ ಫ್ಲೂಯಿಡ್ ಕಳಿಸ್ಕೊಟ್ಟಾಗ, ಮೆಡ್ಯುಲರಿ ಇಂಟರ್ಸ್ಟೀಷಿಯಂ ಅಲ್ಲಿರುವಂಥ ಫ್ಲೂಯಿಡ್ ಅಲ್ಲಿ ಕಳಿಸ್ಕೊಟ್ಟಾಗ ಆ ಫ್ಲೂಯಿಡ್ನ ಆಸ್ಮೊಲಾರಿಟಿ ಜಾಸ್ತಿ ಆಗುತ್ತೆ. ಬಿಕಾಸ್ ಎಲೆಕ್ಟ್ರೋಲೈಟ್ಸ್ಗಳು ಆಸ್ಮೋಟಿಕಲಿ ಆಕ್ಟಿವ್ ಆಗಿರೋದ್ರಿಂದ ಅಂತ ಸೊಲ್ಯೂಟ್ಸ್ಗಳು ಏನು ಮಾಡುತ್ತೆ, ಆಸ್ಮೊಲಾರಿಟಿಯನ್ನು ಜಾಸ್ತಿ ಮಾಡುತ್ತೆ. ಓಕೆ, ಸರಿ. ಮುಂದಕ್ಕೆ ಹೋಗ್ತಿದ್ದಂಗೆ ನಮಗೆ ಡಿಸ್ಟಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ನ ಕೇಸ್ಗೆ ನಾವು ಹೋಗೋಣ. ಡಿಸ್ಟಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಲ್ಲಿ ಕಂಡೀಷನಲ್ ರಿಅಬ್ಸಾರ್ಪ್ಷನ್ ನಡೆಯುತ್ತೆ ಆಫ್ ಸೋಡಿಯಂ ಅಯಾನ್ಸ್ ಅಂಡ್ ವಾಟರ್. ಓಕೆನಾ, ಸೊ ಕಂಡೀಷನಲ್ ರಿಅಬ್ಸಾರ್ಪ್ಷನ್. ಓಕೆನಾ, ಸೊ ಅಬ್ಸಾರ್ವ್ ಮಾಡ್ಕೊತಾ ಇದೆ ಸೋಡಿಯಂ ಅಯಾನ್ಸ್ ಮತ್ತೆ ವಾಟರ್ ಎಲ್ಲ ಅಬ್ಸಾರ್ವ್ ಮಾಡ್ಕೊಳುತ್ತೆ. ಬಟ್ ಈ ಅಬ್ಸಾರ್ಪ್ಷನ್ ಅನ್ನುವಂಥದ್ದು, ಈ ರಿಅಬ್ಸಾರ್ಪ್ಷನ್ ಪ್ರೋಸೆಸ್ ಅನ್ನುವಂಥದ್ದು ನೆಸೆಸಿಟಿಯ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ನೆಸೆಸಿಟಿಯ ಮೇಲೆ ನಮಗೆ ರಿಅಬ್ಸಾರ್ಪ್ಷನ್ ನಡೆಸುವಂಥದ್ದು ಡಿಸ್ಟಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ನ ಕೆಲಸ ಆಗಿರುತ್ತೆ. ಅದಕ್ಕೆ ಅದನ್ನ ಕಂಡೀಷನಲ್ ರಿಅಬ್ಸಾರ್ಪ್ಷನ್ ಅಂತ ಕರೆಯುವಂಥದ್ದು. ಓಕೆ, DCT ಇಸ್ ಆಲ್ಸೋ ಕೇಪಬಲ್ ಆಫ್ ರಿಅಬ್ಸಾರ್ಪ್ಷನ್ ಆಫ್ ಬೈಕಾರ್ಬನೇಟ್ ಅಯಾನ್ಸ್ ಗಳಿಗೆ ಎಸೆನ್ಷಿಯಲಿ. ಓಕೆ, ಬೈಕಾರ್ಬನೇಟ್ ಅಯಾನ್ಸ್ ಗಳ ರಿಅಬ್ಸಾರ್ಪ್ಷನ್ ಕೇಪಬಲ್ ಆಗಿರುತ್ತೆ. ವಾಟರ್ ಅಥವಾ ಸೋಡಿಯಂ ಅಯಾನ್ಸ್ ಗಳನ್ನ ಕಂಡೀಷನಲಿ ರಿಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು. ರಿಅಬ್ಸಾರ್ಪ್ಷನ್ ಕೆಪಾಸಿಟಿ ಇರುತ್ತೆ, ಬಟ್ ಅದು ಡಿಪೆಂಡಿಂಗ್ ಆನ್ ದ ಫ್ಯಾಕ್ಟರ್ಸ್ ಗಳು. ಎಸೆನ್ಷಿಯಲಿ ಅವಶ್ಯಕತೆ ಇದ್ರೆ ಅದನ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೆಲೆಕ್ಟಿವ್ ಸೆಕ್ರೇಷನ್ ಆಫ್ ಹೈಡ್ರೋಜನ್, ಪೊಟ್ಯಾಷಿಯಂ ಅಯಾನ್ಸ್ ಅಂಡ್ ಅಮೋನಿಯಾ ಅಕರ್ಸ್. ಓಕೆ, ಸೊ ನಾವು PCT ಕೇಸಲ್ಲಿ ಟ್ಯೂಬ್ಯುಲಾರ್ ಸೆಕ್ರೇಷನ್ ನಡೆಯುತ್ತೆ, ಫಿಲ್ಟ್ರೇಟ್ ಗಳಿಗೆ ಕಳಿಸ್ಕೊಡುತ್ತೆ ಸಬ್ಸ್ಟೆನ್ಸಸ್ ಗಳನ್ನ, ಲೈಕ್ ಹೈಡ್ರೋಜನ್ ಅಯಾನ್ಸ್ ಗಳಾಗಿರ್ಬೋದು, ಅಮೋನಿಯಾನ ಕಳಿಸ್ಕೊಡುತ್ತೆ ಅಂತ ನೋಡಿದ್ವಿ. DCT ಕೇಸಲ್ಲಿ ನಮಗೆ ಹೈಡ್ರೋಜನ್, ಪೊಟ್ಯಾಷಿಯಂ ಅಯಾನ್ಸ್, ಅಮೋನಿಯಾ ಇವನ್ನೆಲ್ಲ ಏನ್ ಮಾಡುತ್ತೆ, ಫಿಲ್ಟ್ರೇಟ್ ಗೆ ಕಳಿಸ್ಕೊಡ್ತಾ ಇದೆ. ಒನ್ಸ್ ಅಗೇನ್ ಫಿಲ್ಟ್ರೇಟ್ ಗೆ ಕಳಿಸ್ಕೊಡ್ತಾ ಇದ್ರೆ ನಾವು ಅದನ್ನ ಟ್ಯೂಬ್ಯುಲಾರ್ ಸೆಕ್ರೇಷನ್ ಅಂತ ಹೇಳಿದ್ವಿ. ಓಕೆ, ಅಕರಿಂದ DCT ಟು ಮೇಂಟೈನ್ pH ಅಂಡ್ ಸೋಡಿಯಂ ಪೊಟ್ಯಾಷಿಯಂ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ, ಅಯಾನಿಕ್ ಬ್ಯಾಲೆನ್ಸ್ ಅಂಡ್ ದೆನ್ pH ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ
ಟ್ಯೂಬುಲರ್ ಸೆಕ್ರೇಷನ್ ಅನ್ನೋ ಪ್ರೋಸೆಸ್ ನಡೆಯುವಂಥದ್ದು ಎಸೆನ್ಷಿಯಲಿ. ಸೊ ಇದು ಈ ರೀತಿ ಟ್ಯೂಬುಲರ್ ಸೆಕ್ರೇಷನ್ಸ್ಗಳನ್ನ DCT ಮಾಡಿದಾಗ ಟ್ಯೂಬುಲರ್ ಸೆಕ್ರೇಷನ್ ಆಫ್ ಹೈಡ್ರೋಜನ್, ಪೊಟ್ಯಾಷಿಯಂ ಅಯಾನ್ಸ್ ಮತ್ತೆ ಅಮೋನಿಯನ್ನೆಲ್ಲ ಮಾಡಿದಾಗ ಬಾಡಿಯ ಒಂದು ಆಸಿಡ್ ಬೇಸ್ ಬ್ಯಾಲೆನ್ಸ್, pH ಮತ್ತೆ ಅಯಾನಿಕ್ ಬ್ಯಾಲೆನ್ಸ್, ಸೋಡಿಯಂ ಪೊಟ್ಯಾಷಿಯಂ ಅಯಾನ್ಸ್ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಫಿಲ್ಟ್ರೇಟ್ ಅನ್ನುವಂಥದ್ದು ಎಸೆನ್ಷಿಯಲಿ ಹೈಪೋಟೋನಿಕ್ ಟು ಬ್ಲಡ್ ಗಿಂತ ಆಸ್ಮೋಲಾರಿಟಿ ಇವಾಗ ಕಡಿಮೆ ಆಗಿದೆ. ಓಕೆ, ಸೊ 300 ಇದ್ದಿದ್ದು ಇವಾಗ 200 ಆಯಿತು DCTಗೆ ಬರ್ತಿದ್ದಂಗೆನೆ. ಓಕೆ ಸರಿ. ಸೊ ನೆಕ್ಸ್ಟ್ ನಾವು ಕಲೆಕ್ಟಿಂಗ್ ಡಕ್ಟ್ಗೆ ಹೋಗೋಣ. ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಹೈಪೋಟೋನಿಕ್ ಫಿಲ್ಟ್ರೇಟು, DCTಯಲ್ಲಿ ಫಾರ್ಮೇಷನ್ ಆದಂತ ಹೈಪೋಟೋನಿಕ್ ಫಿಲ್ಟ್ರೇಟ್ಗಳು ಅಂದ್ರೆ ಬ್ಲಡ್ ಗಿಂತ ಆಸ್ಮೋಲಾರಿಟಿ ಕಡಿಮೆ ಇರುವಂತ ಫಿಲ್ಟ್ರೇಟ್ ಅನ್ನುವಂಥದ್ದು, ಬ್ಲಡ್ ಇಂದ ಬಂದಂತ ಬ್ಲಡ್ಡಿನ ಆಸ್ಮೋಲಾರಿಟಿ ಅನ್ನುವಂಥದ್ದು ಗ್ಲಾಮೆರುಲಾ ಫಿಲ್ಟ್ರೇಷನ್ಗೆ ಬಂದಾಗ ಅಲ್ಲಿಂದ ಫಾರ್ಮೇಷನ್ ಆದ ಫಿಲ್ಟ್ರೇಟ್ಗೆ ನಮ್ಮ ಬ್ಲಡ್ಡಿನ ಜೊತೆಗೆ ಐಸೋಟೋನಿಕ್ ಆಗಿರುತ್ತೆ. ಆಸ್ಮೋಲಾರಿಟಿ ಬ್ಲಡ್ ಇಂದು ಈ ಫಿಲ್ಟ್ರೇಟ್ ಇಂದು ಸೇಮ್ ಆಗಿರುತ್ತೆ. PCTಯಲ್ಲಿ ಬಂದಾಗೂ ಸಿಮಿಲರ್ ಆಗಿರುತ್ತೆ. ನಮ್ಮ ಬ್ಲಡ್ ಇಂದು ಮತ್ತೆ ಫಿಲ್ಟ್ರೇಟ್ ಇಂದು ಆಸ್ಮೋಲಾರಿಟಿ ಅನ್ನುವಂಥದ್ದು PCT ಇಂದ ಮತ್ತೆ ಡಿಸೆಂಡಿಂಗ್ ಲಿಮ್ಗೆ ಹೋಗ್ತಿದ್ದಂಗೆ ಆಸ್ಮೋಲಾರಿಟಿ ಜಾಸ್ತಿ ಆಗುತ್ತೆ. ALಗೆ ಬರ್ತಿದ್ದಂಗೆ ಆಸ್ಮೋಲಾರಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ, ಆಸ್ಮೋಲಾರಿಟಿ ಕಡಿಮೆ ಆಗಿ ಮತ್ತೆ ಇಲ್ಲಿಗೆ ಬರ್ತಿದೆ DCTಯಲ್ಲೆಲ್ಲ ಮತ್ತೆ ಅದು ಕಡಿಮೆ ಆಗ್ಬಿಟ್ಟು ಅದು ಐಸೋಟೋನಿಕ್ ಹೈಪೋಟೋನಿಕ್ ಸೊಲ್ಯೂಷನ್ ಆಗ್ತಾ ಇದೆ. ಬ್ಲಡ್ಗಿಂತ ಅದರ ಆಸ್ಮೋಲಾರಿಟಿ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಆದಂತ ಹೈಪೋಟೋನಿಕ್ ಸೊಲ್ಯೂಷನ್ ಅನ್ನುವಂಥದ್ದು ಕಲೆಕ್ಟಿಂಗ್ ಡಕ್ಟ್ಗೆ ಹೋಗುವಂಥದ್ದು. DCT ಟು ಕಲೆಕ್ಟಿಂಗ್ ಡಕ್ಟ್ ಅನ್ನೆಲ್ಲ ನಾವು ಸ್ಟ್ರಕ್ಚರ್ ಆಫ್ ನೆಫ್ರಾನ್ಸ್ ಅಲ್ಲಿ ನೋಡಿದ್ವಿ. ಓಕೆನಾ, ಸೊ ಫ್ರಮ್ ದ DCT ಹೈಪೋಟೋನಿಕ್ ಫಿಲ್ಟ್ರೇಟ್ ಅನ್ನುವಂಥದ್ದು ಬ್ಲಡ್ ಗಿಂತ ಕಡಿಮೆ ಆಸ್ಮೋಲಾರಿಟಿ ಇರುವಂತಹ ಫಿಲ್ಟ್ರೇಟ್ ಅನ್ನುವಂಥದ್ದು ಡಿಸ್ಟಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಇಂದ ಕಲೆಕ್ಟಿಂಗ್ ಡಕ್ಟ್ ಗೆ ಎಂಟರ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಏನ್ ನಡೀತಾ ಇದೆ, ಎಸೆನ್ಷಿಯಲಿ ಲಾರ್ಜ್ ಅಮೌಂಟ್ಸ್ ಆಫ್ ವಾಟರ್ ಈಸ್ ರೀಅಬ್ಸಾರ್ಬ್ಡ್. ಓಕೆನಾ, ಸೊ ಲಾರ್ಜ್ ಅಮೌಂಟ್ ಆಫ್ ವಾಟರ್ ನ ಯಾಕೆ ರೀಅಬ್ಸಾರ್ಬ್ ಮಾಡ್ತಾ ಇದೆ? ಟು ಪ್ರೊಡ್ಯೂಸ್ ಅ ಕಾನ್ಸಂಟ್ರೇಟೆಡ್ ಅಂತ ಯೂರಿನ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ. ಓಕೆ, ನಮ್ಮ ವಾಟರ್ ಲೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ನಾವು ಯೂರಿನ್ ಆಗಿ ಎಕ್ಸ್ಕ್ರೀಟ್ ಮಾಡುವಂತ ವಾಟರ್ನ ಅಮೌಂಟ್ ಅನ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡೋ ಯೂರಿನ್ ಅನ್ನ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಆಗಿ ಮಾಡಬೇಕು. ಸೊ ಅದಕ್ಕಾಗಿ ಲಾರ್ಜ್ ಅಮೌಂಟ್ ಆಫ್ ವಾಟರ್ ನ ರೀಅಬ್ಸಾರ್ಬ್ ಮಾಡ್ಕೊಳುತ್ತೆ. ಓಕೆ, ಸೊ ಸ್ಮಾಲ್ ಅಮೌಂಟ್ of urea moves from the collecting duct into the medullary interstitium to keep up the osmolarity essentially. Okay na, so osmolarity ಅನ್ನ keep up ಮಾಡಲಿಕ್ಕೋಸ್ಕರ small amounts of urea ಅನ್ನ ಕಳಿಸ್ಕೊಡುತ್ತೆ. ಓಕೆ, ನಮ್ಮ medullary interstitium ಗೆ ಕಲೆಕ್ಟಿಂಗ್ ಡಕ್ಟ್ ಕಳಿಸ್ಕೊಡುತ್ತೆ. ಓಕೆನಾ, ಸರಿ. ಸೊ ಹಾಗಿದ್ರೆ ಕಲೆಕ್ಟಿಂಗ್ ಡಕ್ಟ್ಗಳು ಎಸೆನ್ಷಿಯಲಿ ಕಲೆಕ್ಟಿಂಗ್ ಡಕ್ಟ್ಗಳು ಇಲ್ಲಿ ನಾವು ನೋಡಬಹುದು. ಕಲೆಕ್ಟಿಂಗ್ ಡಕ್ಟ್ ಅನ್ನುವಂಥದ್ದು ವಾಟರ್ ಅನ್ನ ರೀಅಬ್ಸಾರ್ಬ್ ಮಾಡ್ತಾ ಇದೆ, ಲಾರ್ಜ್ ಅಮೌಂಟ್ ಆಫ್ ವಾಟರ್ ಅನ್ನ ರೀಅಬ್ಸಾರ್ಬ್ ಮಾಡ್ಕೊತಾ ಇದೆ ಅಂತ ನಾವು ಹೇಳಿದ್ವಿ. ಅದ್ರ ಜೊತೆಗೇನೆ ಒಂದು ಸ್ಮಾಲ್ ಅಮೌಂಟ್ ಆಫ್ ಯೂರಿಯಾನು ಸಹ ಮತ್ತೆ ಇದು ಕಳಿಸ್ಕೊಡ್ತಾ ಇದೆ, ಮೆಡ್ಯುಲರಿ ಇಂಟರ್ಸ್ಟಿಷಿಯಂಗೆ ಕಳಿಸ್ಕೊಡ್ತಾ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಓಕೆ ಸರಿ, ಲೆಟ್ಸ್ ಗೋ ಬ್ಯಾಕ್ ಟು ಕಲೆಕ್ಟಿಂಗ್ ಡಕ್ಟ್ essentially. Okay, so collecting duct plays a role in maintenance of the pH and ionic balance of blood by selective secretion of H+ and K+ ions. ಎಲ್ಲೆಲ್ಲಿ ಟ್ಯೂಬುಲರ್ ಸೆಕ್ರೇಷನ್ ನಾವು ಫಂಕ್ಷನ್ ನೋಡ್ಬೇಕಾದ್ರೆ ಆಲ್ರೆಡಿ ನಾವು ನೋಡಿದ್ವಿ. ಒಂದು ರೀತಿ ಬಾಡಿಯದು ಮತ್ತೆ ಬ್ಲಡ್ ಇಂದೆಲ್ಲ pH ಮತ್ತೆ ಆಸಿಡ್ ಬೇಸ್ ಬ್ಯಾಲೆನ್ಸ್, ಅಯೋನಿಕ್ ಬ್ಯಾಲೆನ್ಸ್ ಅನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ನಮಗೆ ಸೆಕ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ. ಅದೇ ರೀತಿ ಸೆಕ್ರೇಷನ್ ಪ್ರೋಸೆಸ್ ಅಲ್ಲಿ ಆ ರೀತಿ ಬಾಡಿಯ pH ಮತ್ತೆ ಅಯೋನಿಕ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಸೆಕ್ರೇಷನ್ಸ್ ಅನ್ನ ಇಲ್ಲೂ ಸಹ ಕಲೆಕ್ಟಿಂಗ್ ಡಕ್ಟ್ ಸಹ ನಡೆಸುತ್ತೆ. ಕಲೆಕ್ಟಿಂಗ್ ಡಕ್ಟ್ ಪ್ಲೇಸ್ ಅ ರೋಲ್ ಇನ್ ಮೇಂಟೆನೆನ್ಸ್ ಆಫ್ pH and ionic balance of blood by selective secretion of H+ and K+ ions ಗಳಿಗೆ. ಓಕೆ, ದೆನ್ ಈ ಫಿಲ್ಟ್ರೇಟ್ ಅನ್ನುವಂಥದ್ದು ಕಲೆಕ್ಟಿಂಗ್ ಡಕ್ಟ್ ನ ಮುಖಾಂತರ ಪಾಸ್ ಆಗ್ತಾ ಇರಬೇಕಾದ್ರೆ as it moves through the collecting duct the osmolarity of the filtrate ಏನಾಗ್ತದೆ ಇವಾಗ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ, ಯೂರಿನ್ ಕಾನ್ಸಂಟ್ರೇಟೆಡ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅಂಡ್ ಗೇನ್ಸ್ 1200 ವರೆಗೂ ಹೋಗುತ್ತೆ ಈ ವ್ಯಾಲ್ಯೂ ಅನ್ನುವಂಥದ್ದು. ಓಕೆನಾ, ಸೊ ಮತ್ತೆ ಏನಾಗ್ತಾ ಇದೆ, ಯೂರಿನ್ ಕಾನ್ಸಂಟ್ರೇಟ್ ಆಗ್ತಾ ಇದೆ. ಯಾಕೆ ಕಾನ್ಸಂಟ್ರೇಟ್ ಆಗ್ತಾ ಇದೆ? ಲಾರ್ಜ್ ಅಮೌಂಟ್ಸ್ ಆಫ್ ವಾಟರ್ನೆಲ್ಲ ಅಬ್ಸರ್ವ್ ಮಾಡ್ಕೊಂತಿದೆಯಲ್ವಾ, ಎಸೆನ್ಷಿಯಲಿ ಲಾರ್ಜ್ ಅಮೌಂಟ್ಸ್ ಆಫ್ ವಾಟರ್ನೆಲ್ಲ ಅಬ್ಸರ್ವ್ ಮಾಡ್ಕೊತಾ ಇದೆ. ಸ್ವಲ್ಪ ಟ್ಯೂಬುಲರ್ ಸೆಕ್ರೇಷನ್ಸ್ ಅನ್ನೆಲ್ಲ ನಡೆಸ್ತಾ ಇದೆ. ಇವಾಗ ನಮ್ಮ ಆಸ್ಮೋಲಾರಿಟಿ ಅನ್ನುವಂಥದ್ದು, ಫಿಲ್ಟ್ರೇಟ್ ನ ಆಸ್ಮೋಲಾರಿಟಿ ಅನ್ನುವಂಥದ್ದು ಬಹಳ ಹೈ ಆಗ್ತಾ ಹೋಗ್ತಿದೆ. ಮತ್ತೆ ಹೈ ಆಗಿ ಒಂದು ಕಾನ್ಸಂಟ್ರೇಟೆಡ್ ಯೂರಿನ್ ಆಗಿ ಏನ್ ಮಾಡುತ್ತೆ, ಬಾಡಿಯಿಂದ ಹೊರಗಡೆ ಎಕ್ಸ್ಕ್ರೀಟ್ ಮಾಡ್ಲಿಕ್ಕೋಸ್ಕರ ಫ್ಲೂಯಿಡ್ ಅನ್ನ ಕಳಿಸ್ಕೊಡುತ್ತೆ. ಇನ್ ದ ಲಾಸ್ಟ್ ಪಾರ್ಟ್ ಆಫ್ ಕಲೆಕ್ಟಿಂಗ್ ಡಕ್ಟ್ ಯೂರಿನ್ ಅನ್ನುವಂಥದ್ದು ಫಾರ್ಮೇಶನ್ ಆಗಿರೋದು. ಓಕೆನಾ, ಸರಿ. ಸೊ ನಾವು ಇಷ್ಟವರೆಗೂ ಏನನ್ನ ಅರ್ಥ ಮಾಡ್ಕೊಂಡಿದೀವಿ, ನಮ್ಮ ಯೂರಿನ್ ಫಾರ್ಮೇಶನ್ ಅಲ್ಲಿ ಫಸ್ಟ್ಗೆ ಬ್ಲಡ್ ಫಿಲ್ಟರ್ ಆಗಬೇಕು. ಈ ಬ್ಲಡ್ಡಿನ ಫಿಲ್ಟರ್ ಆಗುವಂಥದ್ದು ಒಂದು ರೀತಿಯಂತ ಪ್ರೆಷರ್ ಬೇಸ್ಡ್ ಫಿಲ್ಟ್ರೇಷನ್ ನಡೆಯುತ್ತೆ. ಓಕೆನಾ, ಸೊ ಈ ಪ್ರೆಷರ್ ಬೇಸ್ಡ್ ಫಿಲ್ಟ್ರೇಷನ್ ಅಲ್ಲಿ ನಮಗೆ ಗ್ಲಾಮೆರುಲಸ್ ಗಳಾಗಿರ್ಬೋದು, ಇನ್ನರ್ ವಾಲ್ ಆಫ್
ಬೋಮೆನ್ಸ್ ಕ್ಯಾಪ್ಸೂಲ್ ಅಲ್ಲ, ಒಂದು ಫಿಲ್ಟ್ರೇಟ್ ಮೆಂಬ್ರೇನ್ಸ್ಗಳಿರುತ್ತೆ, ಒಂದು ಎಪಿಥೀಲಿಯಲ್ ಸೆಲ್ಸ್ಗಳು, ಪೋಡೋಸೈಟ್ಸ್ಗಳ ಒಂದು ಲೈನ್ ಆಗಿರುತ್ತೆ. ಪೋಡೋಸೈಟ್ಸ್ಗಳಲ್ಲಿ ಫಿಲ್ಟ್ರೇಷನ್ ಸ್ಲಿಟ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಆ ಫಿಲ್ಟ್ರೇಷನ್ ಸ್ಲಿಟ್ಸ್ಗಳ ಮುಖಾಂತರ ನಾನ್ ಸೆಲೆಕ್ಟಿವ್ ಆಗಿ ಬ್ಲಡ್ ಇಂದ ಗ್ಲಾಮೆರುಲರ್ ಫಿಲ್ಟ್ರೇಟ್ ಫಾರ್ಮೇಶನ್ ಆಗ್ತಾ ಇರುವಂತದ್ದು. ಓಕೆ, ನಾನ್ ಸೆಲೆಕ್ಟಿವ್ ಆಗಿರೋದ್ರಿಂದ ಬಹಳಷ್ಟು ಮೈಕ್ರೋ ಮಾಲಿಕ್ಯೂಲ್ಸ್ಗಳು ಮತ್ತೆ ವಾಟರ್, ಬ್ಲಡ್ ಅಲ್ಲಿರುವಂತಹ ವಾಟರ್ ಮೈಕ್ರೋ ಮಾಲಿಕ್ಯೂಲ್ಸ್ಗಳೆಲ್ಲ ಪಾಸ್ ಔಟ್ ಆಗುತ್ತೆ. ಏನು ಪಾಸ್ ಔಟ್ ಆಗಲ್ಲ, ಬ್ಲಡ್ ಸೆಲ್ಸ್ ಮತ್ತೆ ಪ್ಲಾಸ್ಮಾ ಪ್ರೋಟೀನ್ಸ್ಗಳು ಪಾಸ್ ಆಗಲ್ಲ. ಜಸ್ಟ್ ಈ ಫಿಲ್ಟ್ರೇಟ್ ಅಲ್ಲಿ ಮೈಕ್ರೋ ಮಾಲಿಕ್ಯೂಲ್ಸ್ ಅಂಡ್ ವಾಟರ್ಸ್ಗಳು ಪಾಸ್ ಔಟ್ ಆಗುತ್ತೆ. ಆ ಪಾಸ್ ಔಟ್ ಅಂತ ಫಿಲ್ಟ್ರೇಟ್ ನ ಆಸ್ಮೋಲಾರಿಟಿ ಅನ್ನುವಂಥದ್ದು ಬ್ಲಡ್ ಗೆ ಸೇಮ್ ಆಗಿರುತ್ತೆ, ಐಸೋಟೋನಿಕ್ ಆಗಿರುತ್ತೆ. PCT ಗೆ ಬರ್ತಿದ್ದಂಗೆ PCT ಅನ್ನುವಂಥದ್ದು ಮೇಜರ್ ಸೈಟ್ ಆಫ್ ಅಬ್ಸಾರ್ಪ್ಷನ್ ಆಗಿ ಆಕ್ಟ್ ಮಾಡುತ್ತೆ. ಯಾಕೆ ನಮ್ಗೆ ಅಬ್ಸಾರ್ಪ್ಷನ್ ನಡೆಸಬೇಕು? ಯಾಕೆಂದ್ರೆ ನಾವು ಗ್ಲಾಮೆರುಲರ್ ಫಿಲ್ಟ್ರೇಷನ್ ರೇಟ್ ಅನ್ನು ನೋಡಿದ್ರೆ, GFR ನ ನೋಡಿದ್ರೆ ನಮಗೆ 125 ml per minute 180 ಲೀಟರ್ಸ್ ಪರ್ ಡೇ ಅಷ್ಟು ನಮಗೆ ಫಿಲ್ಟ್ರೇಟ್ ಫಾರ್ಮೇಶನ್ ಆಗ್ತಾ ಇದೆ. ಅಷ್ಟೆಲ್ಲ ವಾಟರ್ನ ಲೂಸ್ ಮಾಡುವಂತ ಕೆಪಾಸಿಟಿ ನಮಗಿಲ್ಲ. ಅದರಲ್ಲಿ ನ್ಯೂಟ್ರಿಯನ್ಸ್ ಸಹ ಪ್ರೆಸೆಂಟ್ ಆಗಿರುತ್ತೆ ಫಿಲ್ಟ್ರೇಟ್ಗೆ. ಅದನ್ನ ವಾಪಸ್ ತಗೊಬೇಕಲ್ವಾ? PCT ಎಲ್ಲ ವಾಪಸ್ ತಗೊಳ್ಳೋ ಕೆಲಸ ಮಾಡುತ್ತೆ, ಟ್ಯೂಬುಲರ್ ರಿಅಬ್ಸಾರ್ಪ್ಷನ್ ಮಾಡುತ್ತೆ. ಅದೇ ರೀತಿ ಬಾಡಿಯ ಅಯಾನಿಕ್ ಅಂಡ್ pH ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ, ಆಸಿಡ್ ಬೇಸ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಟ್ಯೂಬುಲರ್ ಸೆಕ್ರೇಷನ್ ನಡೆಸ್ತಾ ಹೋಗುತ್ತೆ. ನಮ್ಮ PCT ಗಳಾಗಿರ್ಬೋದು, DCT ಅವೆಲ್ಲ ಇದನ್ನ ನಡೆಸ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ನಾವು PCT ಇಂದ ನಾವು ಲೂಪ್ ಆಫ್ ಎಂಡ್ಲಿಗೆ ಬರ್ತೀವಿ. ಅಲ್ಲಿ ಡಿಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ವಾಟರ್ಗೆ ಪರ್ಮಿಯಬಲ್ ಆಗಿರುತ್ತೆ, ಎಲೆಕ್ಟ್ರೋಲೈಟ್ಸ್ಗೆ ಪರ್ಮಿಯಬಲ್ ಆಗಿರೋದ್ರಿಲ್ಲ. ಸೊ ವಾಟರ್ಗೆ ಪರ್ಮಿಯಬಲ್ ಆಗಿರೋದ್ರಿಂದ ವಾಟರ್ನ ಲೂಸ್ ಮಾಡಿಕೊಂಡು ಅದೇನು ಮಾಡುತ್ತೆ, ಮತ್ತೆ ಆಸ್ಮೊಲಾರಿಟಿಯನ್ನು ಹೈ ಮಾಡುತ್ತೆ. ಓಕೆ, PCT ವರ್ಗೂ ಐಸೋಟೋನಿಕ್ ಆಗಿದ್ದಂಥ, ಬ್ಲಡ್ಡಿನ ಜೊತೆಗೆ ಐಸೋಟೋನಿಕ್ ಆಗಿದ್ದಂಥ ನಮ್ಮ ಈ ಫಿಲ್ಟ್ರೇಟ್ ಅನ್ನುವಂಥದ್ದು ಡಿಸೆಂಡಿಂಗ್ ಲಿಂಬ್ನ ಮುಖಾಂತರ ಹೋಗಬೇಕಾದ್ರೆ ಡಿಸೆಂಡಿಂಗ್ ಲಿಂಬ್ ವಾಟರ್ನ ಲೂಸ್ ಮಾಡ್ತಿರೋದ್ರಿಂದ ಅದು ಮತ್ತೆ ಆ ಸೊಲ್ಯೂಟ್ಗಳ ಕಾನ್ಸಂಟ್ರೇಷನ್ಗಳು ಜಾಸ್ತಿ ಆಗ್ತಾ ಹೋಗಿ ಆಸ್ಮೊಲಾರಿಟಿ ಹೈ ಆಗುತ್ತೆ. ಮತ್ತೆ ಅಸೆಂಡಿಂಗ್ ಲಿಂಬ್ ಅನ್ನುವಂಥದ್ದು ಎಲೆಕ್ಟ್ರೋಲೈಟ್ಸ್ ಅನ್ನ ಕಳಿಸ್ಕೊಡುತ್ತೆ, ಅದಕ್ಕೆ ಪರ್ಮಿಯಬಲ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟ್ ಅನ್ನು ಅಲೋ ಮಾಡುತ್ತೆ. ಎಲೆಕ್ಟ್ರೋಲೈಟ್ಸ್ ಎಂದು ವಾಟರ್ನ ಟ್ರಾನ್ಸ್ಪೋರ್ಟ್ ಅನ್ನು ಅಲೋ ಮಾಡೋದಿಲ್ಲ. DL ಮತ್ತೆ AL ಆಫ್ LOH ಅನ್ನುವಂಥದ್ದು ಒಂದು ರೀತಿ ಆಪೋಸಿಟ್ ನ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಕಾಂಟ್ರಾಸ್ಟಿಂಗ್ ಅಂತ ಫಂಕ್ಷನ್ಸ್ ಗಳು ನಡೆಸ್ತಾ ಇದೆ. DL ಅನ್ನುವಂಥದ್ದು ವಾಟರ್ಗೆ ಪರ್ಮಿಯಬಲ್, ಎಲೆಕ್ಟ್ರೋಲೈಟ್ಸ್ಗೆ ಇಂಪರ್ಮಿಯಬಲ್. AL ಅನ್ನುವಂಥದ್ದು ವಾಟರ್ಗೆ ಇಂಪರ್ಮಿಯಬಲ್, ಎಲೆಕ್ಟ್ರೋಲೈಟ್ಸ್ ಟ್ರಾನ್ಸ್ಪೋರ್ಟ್ ಅನ್ನು ಅಲೋ ಮಾಡುತ್ತೆ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ನಮಗೊಂದು ಹೈಪೋಟೋನಿಕ್ ಸೊಲ್ಯೂಷನ್ಸ್ ಫಾರ್ಮೇಶನ್ ಆಗಿದೆ. ಈ ಹೈಪೋಟೋನಿಕ್ ಸೊಲ್ಯೂಷನ್ ಕಲೆಕ್ಟಿಂಗ್ DCT ಬೇಸಿಕ್ಲಿ ನಮಗೆ ಅದರ ಕಾನ್ಸಂಟ್ರೇಷನ್ ಆಸ್ಮೊಲಾರಿಟಿ ಅನ್ನುವಂಥದ್ದು ಮತ್ತೆ ಕಡಿಮೆ ಆಗ್ತಾ ಬರುತ್ತೆ. DCT ಮುಖಾಂತರ ಹೋಗ್ತಿದ್ದಂಗೆ DCT ಯಲ್ಲೂ ರಿಅಬ್ಸಾರ್ಪ್ಷನ್ ಸೆಕ್ರೇಷನ್ ಫಂಕ್ಷನ್ಸ್ ಗಳು ನಡೆದಾದ್ಮೇಲೆ ಕಂಡೀಷನಲ್ ರಿಅಬ್ಸಾರ್ಪ್ಷನ್ ನಡೆಯುತ್ತೆ DCT ಯ ಕೇಸಲ್ಲಿ. ಸೊ ನಮ್ಮ ಬಾಡಿಯ ಅವಶ್ಯಕತೆಯ ಬೇಸಿಸ್ ಅಲ್ಲಿ, ನೆಸೆಸಿಟಿಯ ಬೇಸಿಸ್ ಅಲ್ಲಿ ಸೋಡಿಯಂ ಅಯಾನ್ಸ್ ಮತ್ತೆ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಎಸೆನ್ಷಿಯಲಿ. ಸೊ ಅದೇ ರೀತಿ ಅದನ್ನ ಅಬ್ಸಾರ್ಬ್ ಮಾಡಿಕೊಂಡು ರಿಅಬ್ಸಾರ್ಪ್ಷನ್ ಸೆಕ್ರೇಷನ್ಸ್ ಎಲ್ಲ DCT ಯಲ್ಲೂ ನಡೆದು ಮತ್ತೆ ಕಲೆಕ್ಟಿಂಗ್ ಡಕ್ಟಿಗೆ ಒಂದು ಹೈಪೋಟೋನಿಕ್ ಅಂತ ಫಿಲ್ಟ್ರೇಟ್ ಬರುತ್ತೆ. ಆ ಹೈಪೋಟೋನಿಕ್ ಫಿಲ್ಟ್ರೇಟ್ ಅಂತ ಹೇಳಿದ್ರೆ ಬ್ಲಡ್ ಗೆ ಕಂಪೇರ್ ಮಾಡಿದ್ರೆ ಅದು ಆಸ್ಮೊಲಾರಿಟಿ ಕಡಿಮೆ ಇದೆ. ಬ್ಲಡ್ಡಿನ ಆಸ್ಮೊಲಾರಿಟಿ ಅಂತೂ 300 ನ ವ್ಯಾಲ್ಯೂ ಇತ್ತು, ಇಲ್ಲಿ ನಮಗೆ 200 ನ ವ್ಯಾಲ್ಯೂ ಬಂದಿದೆ, ಹೈಪೋಟೋನಿಕ್ ಆಗಿದೆ. ಸೊ ಮತ್ತೆ ಅದು ಕಲೆಕ್ಟಿಂಗ್ ಡಕ್ಟಿಗೆ ಬರ್ತಾ ಇರುತ್ತೆ. ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ವಾಟರ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಎಸೆನ್ಷಿಯಲಿ ಲಾರ್ಜ್ ಅಮೌಂಟ್ ಆಫ್ ವಾಟರ್ನ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನ ಕಾನ್ಸಂಟ್ರೇಟೆಡ್ ಮಾಡುತ್ತೆ, ಮತ್ತೆ ಫಿಲ್ಟ್ರೇಟ್ ಅನ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಅದೇ ಜೊತೆಗೆ ಆಸ್ಮೊಲಾರಿಟಿ ಒಂದು ಸ್ವಲ್ಪ ಕೀಪ್ ಅಪ್ ಮಾಡ್ಲಿಕ್ಕೋಸ್ಕರ ಸ್ಮಾಲ್ ಅಮೌಂಟ್ ಆಫ್ ಯೂರಿಯಾನು ಸಹ ಅದು ಕಳಿಸ್ಕೊಡುತ್ತೆ, ರಿಅಬ್ಸಾರ್ಬ್ ಮಾಡ್ಕೊಳುತ್ತೆ. ಸೊ ಇದೇ ರೀತಿ ಅದು ಫಾರ್ಮೇಶನ್ ಆಗಿ ಬರ್ತಿದ್ದಂಗೆ ಅದರ ಲಾಸ್ಟ್ ಪಾರ್ಟ್ ಅಲ್ಲಿ ರೀಚ್ ಆಗಬೇಕಾದ್ರೆ ನಮಗೆ ಯೂರಿನ್ ಫಾರ್ಮೇಶನ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಓಕೆನಾ? ಸೊ ಈ ಎಲ್ಲ ಕಾನ್ಸೆಪ್ಟ್ಗಳು ನಮ್ಮ ಯೂರಿನ್ ಫಾರ್ಮೇಶನ್ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾದಂಥ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಿಮ್ಗೆ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡಲಿಕ್ಕೆ ಉಪಯೋಗಿಸಿದಂಥ ಸ್ಲೈಡ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ನಮ್ಮ ಲಿಂಕ್ ಇರುತ್ತೆ. ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಮ್ಯುನಿಟಿ ಚಾನಲ್ಗೆ ಹೋಗಿ ನಮ್ಮ ಸ್ಲೈಡ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಬಹುದು. ಸೊ ಥ್ಯಾಂಕ್ ಯು.